last 10 minutes of yesterday's session, we looked at general eschatology. ನಿನ್ನೆ ದಿನದ ಕೊನೆಯ ಅಧ್ಯಯನದಲ್ಲಿ ಅಥವಾ ನಿನ್ನೆ ಅಧ್ಯಯನದಲ್ಲಿ ಕೊನೆಯ 10 ನಿಮಿಷಗಳು ಸಾಮಾನ್ಯವಾದ ಭವಿಷ್ಯತ್ ಶಾಸ್ತ್ರದ ಕುರಿತಾಗಿ ನಾವು ನೋಡ್ತಾ ಬಂದೆವು. And I showed you a timeline yesterday. ನಿನ್ನೆ ದಿನ ಕಾಲಮಾನವನ್ನು ಸಹ ನಾನು ತೋರಿಸಿದೆ ನಿನ್ನೆ. Okay, so we have the timeline on your screens right now. ಈ ಸಮಯದಲ್ಲಿ ಕೂಡ ಪರದೆ ಮೇಲೆ ಕಾಲಮಾನ ಇದೆ. So we'll need to first get an overview of the timeline of eschatology, or the things that God is going to unravel in the future and even now. ಈ ದಿನ ಅಥವಾ ಈಗ ಮತ್ತು ಮುಂದೆ ಭವಿಷ್ಯತ್ತಿನಲ್ಲಿ ದೇವರು ಆತನು ಬಯಲ್ಪಡಿಸಲಿಕ್ಕಿರುವಂತಹ ಭವಿಷ್ಯತ್ ಶಾಸ್ತ್ರ ಅಥವಾ ನಡೆಯಲಿಕ್ಕಿರುವಂತಹ ವಿಷಯಗಳ ಕುರಿತಾದಂತಹ ಕಾಲಮಾನ ಅಥವಾ ಸಮಯದ ಒಂದು ಸಮಯದ ವೇಳಾಪಟ್ಟಿ ನಿಮ್ಮ ಮುಂದೆ ಇದೆ. All right, so we saw that this is the first coming of Christ. ನೋಡ್ತಾ ಬಂದ್ವಿ, ಇದು ಕ್ರಿಸ್ತನ ಮೊದಲನೇ ಬರೋಣ. Now at the first coming of Christ, he brought in the kingdom. ಕ್ರಿಸ್ತನ ಮೊದಲನೇ ಬರೋಣದಲ್ಲಿ ಆತನು ಸಾಮ್ರಾಜ್ಯವನ್ನು ಅಥವಾ ರಾಜ್ಯವನ್ನು ತಂದನು. The kingdom of God is at hand, is what Jesus said. ಯೇಸು ಕ್ರಿಸ್ತನು ಹೇಳಿದಂತ ಮಾತೇನೆಂದ್ರೆ ದೇವರ ರಾಜ್ಯವು ಸಮೀಪವಾಗಿದೆ. And the kingdom was found in his person. ದೇವರ ರಾಜ್ಯವು ಅಥವಾ ರಾಜ್ಯವು ಆತನ ವ್ಯಕ್ತಿತ್ವದಲ್ಲಿ ಕಂಡುಬಂತು. And that's why Jesus said, the kingdom of God does not come with your careful observation, nor will people say, here it is or there it is, but the kingdom of God is among you. ಅದರಿಂದ ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂತ ಮಾತೇನೆಂದ್ರೆ ಅಥವಾ ಹೇಳಿದಂತ ಮಾತೇನೆಂದ್ರೆ ನಿಮ್ಮ ಸೂಕ್ಷ್ಮವಾದಂತಹ ಗಮನದಿಂದಲೋ ಅಥವಾ ಜನರು ದೇವರ ರಾಜ್ಯವು ಅಲ್ಲಿದೆ ಅಥವಾ ಇಲ್ಲಿದೆ ಎಂಬುದಾಗಿ ಹೇಳುವಂತದ್ರಿಂದಲೂ ದೇವರ ರಾಜ್ಯವು ಬರುವುದಿಲ್ಲ, ಆದ್ರೆ ದೇವರ ರಾಜ್ಯವು ನಿಮ್ಮ ಮಧ್ಯದಲ್ಲಿಯೇ ಇದೆ. Okay, why is the kingdom of God among them or in their midst? ಅವರ ಮಧ್ಯದಲ್ಲಿ ಅಥವಾ ಅವರ ಜೊತೆಯಲ್ಲಿ ಯಾಕೆ ದೇವರ ರಾಜ್ಯ ಇತ್ತು? Because Jesus the King is in their midst, and in the person of the King is seen the kingdom. ಯಾಕೆಂದ್ರೆ ರಾಜನಾದಂತ ಅಥವಾ ಅರಸನಾದಂತ ಕ್ರಿಸ್ತನು ಅವರ ಜೊತೆಯಲ್ಲಿದ್ದನು, ಅರಸನಾದಂತ ಕ್ರಿಸ್ತನ ಒಂದು ರಾಜ್ಯವು ಅವರ ಮಧ್ಯದಲ್ಲಿತ್ತು. And the power of the kingdom and the signs of the kingdom were seen in the miracles that Jesus performed. ಯೇಸು ಕ್ರಿಸ್ತನು ಮಾಡಿದಂತಹ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳ ಮುಖಾಂತರವಾಗಿ ರಾಜ್ಯದ ಅಧಿಕಾರವು ಮತ್ತು ರಾಜ್ಯದ ಸೂಚನೆಗಳು ಕಂಡು ಬರುತ್ತಾ ಇದ್ದವು. Okay, so that's a small phase of the kingdom. The kingdom was seen in the person of his son. ಅಲ್ಲಿ ಸ್ವಲ್ಪ ಮಟ್ಟಿಗೆ ಸಾಮ್ರಾಜ್ಯವಿತ್ತು ಅಥವಾ ರಾಜ್ಯವಿತ್ತು. ಆ ಒಂದು ರಾಜ್ಯವು ಕರ್ತನಾದ ಯೇಸು ಕ್ರಿಸ್ತನ ವ್ಯಕ್ತಿಯಲ್ಲಿ ಅದು ಕಂಡು ಬಂತು. It's a phase of the kingdom. ಅದು ರಾಜ್ಯದ ಒಂದು ಮುಖ. Okay, and then you have something called the mystery form of the kingdom, which we'll talk about later. And we see 8 parables about it in Matthew 13. ನಂತರದಲ್ಲಿ ಆ ರಾಜ್ಯದ ರಹಸ್ಯವನ್ನು ಅಥವಾ ಮರ್ಮವನ್ನು ನೋಡ್ತೇವೆ. ಅದನ್ನು ನಂತರದಲ್ಲಿ ನಾವು ಮಾತಾಡೋಣ. ಮತ್ತು ಸುವಾರ್ತೆಯಲ್ಲಿ 13ನೇ ಅಧ್ಯಾಯದಲ್ಲಿ 8 ಸಾಮ್ಯಗಳನ್ನು ನಾವು ನೋಡ್ತೇವೆ. So those parables describe the kingdom in the present time, where it is and how it's moving forward, and the kingdom of the future as well that's going to come. ಆ ಸಾಮ್ಯಗಳು ಪ್ರಸ್ತುತ ಕಾಲದಲ್ಲಿ ರಾಜ್ಯವು ಎಲ್ಲಿದೆ ಮತ್ತು ಅದು ಹೇಗೆ ಚಲಿಸ್ತಾ ಇದೆ ಮತ್ತು ಭವಿಷ್ಯತ್ತಿನಲ್ಲಿ ರಾಜ್ಯವು ಹೇಗಿರುತ್ತೆ ಎಂಬುದಾಗಿ ಮಾತನಾಡುತ್ತವೆ. And the kingdom will be consummated and established at the second coming of the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರಣದಲ್ಲಿ ರಾಜ್ಯವು ಸ್ಥಾಪಿಸಲ್ಪಡುತ್ತದೆ. So the kingdom has been inaugurated. ಅದರಿಂದ ರಾಜ್ಯ ಉದ್ಘಾಟಿಸಲ್ಪಟ್ಟಿತು at his first coming. ಆತನ ಮೊದಲನೇ ಬರುವಿಕೆಯಲ್ಲಿ. But the kingdom will be consummated at his second coming. ಆದರೆ ಸಾಮ್ರಾಜ್ಯ ಅಥವಾ ರಾಜ್ಯವು ಆತನ ಎರಡನೇ ಬರಣದಲ್ಲಿ ಸ್ಥಾಪಿಸಲ್ಪಡುತ್ತದೆ. So the kingdom is both now and future. ಅದರಿಂದ ರಾಜ್ಯವು ಈಗ ಮತ್ತು ಭವಿಷ್ಯತ್ತಿನಲ್ಲಿ ಇರುವಂತದ್ದಾಗಿದೆ. So the kingdom is already there, but not yet there in its fullness. ರಾಜ್ಯವು ಈಗಾಗಲೇ ಇದೆ, ಆದ್ರೆ ಅದರ ಸಂಪೂರ್ಣತೆಯಲ್ಲಿ ಅಥವಾ ಪರಿಪೂರ್ಣತೆಯಲ್ಲಿ ಇಲ್ಲ. Okay, so we are right now in a phase of the kingdom that is invisible.
ಈಗ ನಾವು ಅದೃಶ್ಯವಾದಂತಹ ರಾಜ್ಯದ ಒಳಮುಖದಲ್ಲಿದ್ದೇವೆ. The king is in heaven, ಅರಸನು ಪರಲೋಕದಲ್ಲಿದ್ದಾನೆ, and the kingdom citizens are on earth. ರಾಜ್ಯದ ಪೌರರು ಭೂಮಿಯ ಮೇಲಿದ್ದಾರೆ. Okay, so this is the invisible kingdom. ಇದು ಅದೃಶ್ಯವಾದಂತಹ ರಾಜ್ಯ. And in the future, at his second coming, the kingdom will come in its fullness. ಆದ್ರೆ ಆತನ ಎರಡನೇ ಬರಣದಲ್ಲಿ ರಾಜ್ಯವು ಸಂಪೂರ್ಣವಾಗಿ ಬರುವಂತದ್ದಾಗಿದೆ. Okay. Now we also talked about the last days. ಅದೇ ರೀತಿಯಲ್ಲಿ ನಾವು ಕೊನೆಯ ದಿನಗಳು ಕುರಿತಾಗಿ ಮಾತನಾಡುತ್ತಾ ಬಂದೆವು. Now, by the way, I spoke much about the kingdom now. ಈಗ ರಾಜ್ಯದ ಕುರಿತಾಗಿ ಬಹಳಷ್ಟು ಮಾತನಾಡಿದ್ದೇನೆ. For about 5 minutes. ಸುಮಾರು 5 ನಿಮಿಷಗಳು. If you did not understand it, it's okay. We will come back to it in December. It's a very deep study. ಒಂದು ವೇಳೆ ಈಗ ನೀವು ಅರ್ಥ ಮಾಡಿಕೊಳ್ಳದೆ ಇದ್ರೂ ಕೂಡ ಪರವಾಗಿಲ್ಲ, ಯಾಕೆಂದ್ರೆ ನಾವು ಡಿಸೆಂಬರ್ ನಲ್ಲಿ ಪುನಃ ಆ ಒಂದು ವಿಷಯವನ್ನ ಅಧ್ಯಯನ ಮಾಡ್ತೇವೆ. ಅದೊಂದು ಆಳವಾದಂತ ಅಧ್ಯಯನವಾಗಿದೆ. Okay, so I just gave you a brief description of what the kingdom is. ರಾಜ್ಯ ಅಂದ್ರೆ ಏನೆಂಬುದಾಗಿ ಕ್ಲುಪ್ತವಾದಂತ ಒಂದು ವಿವರಣೆಯನ್ನು ಮಾತ್ರವೇ ನಾನು ನಿಮಗೆ ಕೊಟ್ಟಿದ್ದೇನೆ. But for the moment, just understand that the kingdom has been inaugurated with the coming of Jesus at his first coming. ಒಂದು ವಿಷಯವನ್ನ ನಾವು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅದೇನೆಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಮೊದಲನೇ ಬರಣದಲ್ಲಿ ರಾಜ್ಯದ ಉದ್ಘಾಟನೆಯಾಗಿದೆ. But the kingdom is not consummated. It has not come yet in its fullness. ಆದ್ರೆ ರಾಜ್ಯವು ತನ್ನ ಸಂಪೂರ್ಣತೆಯಲ್ಲಿ ಅಥವಾ ತನ್ನ ಪೂರ್ಣತೆಯಲ್ಲಿ ಇನ್ನೂ ಸಹ ಬರಲಿಲ್ಲ. When will it come? It will come with the second coming of the Lord Jesus Christ. ಯಾವಾಗ ಬರ್ತದೆ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರಣದಲ್ಲಿ ಆತನ ಜೊತೆಯಲ್ಲಿ ಅದು ಬರುವಂತದ್ದಾಗಿದೆ. The point is, the kingdom is not merely future. ಅದರ ಅಂಶವೇನೆಂದ್ರೆ ರಾಜ್ಯ ಎನ್ನುವಂಥದ್ದು ಕೇವಲ ಭವಿಷ್ಯತ್ತು ಎಂಬುದಾಗಿರುವಂತದ್ದಲ್ಲ. The kingdom is already and future as well. ರಾಜ್ಯ ಎನ್ನುವಂಥದ್ದು ಈಗಾಗಲೇ ಇದೆ ಮತ್ತು ಹಾಗೆಯೇ ಭವಿಷ್ಯತ್ತಿನಲ್ಲಿ ಸಹ ಇರುವಂತದ್ದಾಗಿದೆ. So the kingdom will come in its fullness, and the kingdom will be consummated at the second coming. ರಾಜ್ಯವು ಅದರ ಪೂರ್ಣತೆಯಲ್ಲಿ ಬರುತ್ತದೆ ಮತ್ತು ಆ ಎರಡನೇ ಬರಣದಲ್ಲಿ ಅದು ಸಂಪೂರ್ಣವಾಗಿ ಸ್ಥಾಪಿಸಲ್ಪಡುತ್ತದೆ. Okay, so just understand that for the moment, and we will, if we have time, we will look at it at length in the month of December. ಈಗ ಅಷ್ಟರ ಮಟ್ಟಿಗೆ ನೀವು ಸ್ವಲ್ಪ ಅರ್ಥ ಮಾಡಿಕೊಳ್ಳ್ರಿ. ಒಂದು ವೇಳೆ ಸಮಯವಿದ್ರೆ ಡಿಸೆಂಬರ್ ತಿಂಗಳಿನಲ್ಲಿ ಅದರ ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡಿಕೊಳ್ಳೋಣ. Okay, now yesterday I just mentioned the times of the Gentiles. ನೆನ್ನೆ ದಿನ ನಾನು ಅನ್ಯ ಜನಾಂಗಗಳ ಕಾಲ ಎಂಬುದಾಗಿ ನಾನು ಹೇಳಿದೆ ಅಥವಾ ಅದರ ಕುರಿತಾಗಿ ನಾನು ಉಲ್ಲೇಖಿಸಿದೆ. Again, let me just give you a brief description about it. We'll talk more about it a little later. ನಾನು ಅದರ ಕುರಿತಾಗಿ ಸ್ವಲ್ಪವಾದಂತ ಅರ್ಥ ವಿವರಣೆಯನ್ನು ಕೊಡ್ತೇನೆ. ನಂತರದಲ್ಲಿ ಅದರ ಕುರಿತಾಗಿ ಸವಿಸ್ತಾರವಾಗಿ ನಾವು ಧ್ಯಾನ ಮಾಡಿಕೊಳ್ಳೋಣ ಅಥವಾ ಕಲಿಯೋಣ. Now, the times of the Gentiles is the period of time in history when the Gentile nations will trample underfoot the nation of Israel. ಅನ್ಯ ಜನಾಂಗಗಳ ಕಾಲ ಎನ್ನುವಂಥದ್ದು ಇತಿಹಾಸದಿಂದಲೇ ಬಂದಂತಹ ಒಂದು ಕಾಲವಾಗಿದೆ. ಆ ಒಂದು ಕಾಲದಲ್ಲಿ ಅನ್ಯ ಜನಾಂಗಗಳು ಇಸ್ರಾಯೇಲರನ್ನ ತಮ್ಮ ಕಾಲಿನಿಂದ ತುಳಿಯುವಂತರಾಗಿರ್ತಾರೆ. Now that began in about 605 BC, 605 BC. ಅದು ಕ್ರಿಸ್ತಪೂರ್ವ 605ನೇ ಇಸ್ವಿಯಲ್ಲಿಯೇ ಪ್ರಾರಂಭವಾಯಿತು. When the king of Babylon, Nebuchadnezzar the Great, began to attack Israel and Jerusalem. ಅರಸನಾದ ನೆಬುಕದ್ನೆಚ್ಚರನು, ಬಾಬಿಲೋನಿನ ಅರಸನು, ಅವನು ಇಸ್ರಾಯೇಲ್ ದೇಶವನ್ನ ಅಥವಾ ಯೆರೂಸಲೇಮನ್ನ ಆಕ್ರಮಿಸುವುದಕ್ಕೆ ಪ್ರಾರಂಭಿಸಿದಂತಹ ಸಮಯದಲ್ಲಿಯೇ And he attacked Judah and Jerusalem 3 times in 20 years. ಅವನು 20 ವರ್ಷಗಳಲ್ಲಿ ಯೆಹೂದವನ್ನು ಅವನು 3 ಸಾರಿ ಆಕ್ರಮಿಸಿದನು. 605 BC, 605ನೇ ಇಸ್ವಿ ಕ್ರಿಸ್ತಪೂರ್ವ, and then 597 BC, ಕ್ರಿಸ್ತಪೂರ್ವ 596, 597, 587 ಸಾರಿ,
97. 597 Right. And then 586 BC. ಮತ್ತು 586 ಕ್ರಿಸ್ತಪೂರ್ವ. 586 BC was the time when the temple was destroyed, Jerusalem was sacked, and all the articles of the temple were carried off into Babylon. ಕ್ರಿಸ್ತಪೂರ್ವ 586ನೇ ಇಸ್ವಿಯಲ್ಲಿ ಯೆರೂಸಲೇಮಿನ ದೇವಾಲಯವು ಅದು ಧ್ವಂಸ ಮಾಡಲ್ಪಟ್ಟಿತು ಮತ್ತು ಅಲ್ಲಿದ್ದಂತ ಎಲ್ಲಾ ವಿಷಯಗಳು ಅವು ಹಾಳು ಮಾಡಲ್ಪಟ್ಟವು ಮತ್ತು ದೇವಾಲಯದಲ್ಲಿದ್ದಂತ ಎಲ್ಲಾ ಸಾಮಗ್ರಿಗಳು ಬಾಬಿಲೋನ್ ದೇಶಕ್ಕೆ ಒಯ್ಯಲ್ಪಟ್ಟವು. So from 586 BC precisely began the times of the Gentiles. ಕ್ರಿಸ್ತಪೂರ್ವ 586ರಿಂದಲೇ ಅನ್ಯ ಜನಾಂಗಗಳ ಕಾಲವು ಅದು ಪ್ರಾರಂಭವಾಗುತ್ತಾ ಬಂತು. Why? Because Israel has been found to be unfaithful to the covenant. ಯಾಕೆಂದ್ರೆ ಇಸ್ರಾಯೇಲರು ಒಡಂಬಡಿಕೆಗೆ ಅಪನಂಬಿಕಸ್ಥರಾಗಿ ಕಂಡು ಬಂದರು. And God, as he has promised in the book of Deuteronomy, in the Mosaic covenant, he is sending them off to exile for their covenantal unfaithfulness. ದೇವರು ಮೋಶೆ ಮುಖಾಂತರವಾಗಿ ಧರ್ಮೋಪದೇಶಕಾಂಡದಲ್ಲಿ ಹೇಳಿದ ಹಾಗೆ ಅವರ ಅಪನಂಬಿಕೆಯ ನಿಮಿತ್ತವಾಗಿ ಅವರನ್ನ ದೇವರು ಬೇರೆ ಕಡೆಗೆ ಕಳಿಸುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದರು. So this is a time when Israel is being judged or is in a period of exile for their covenantal unfaithfulness, and Gentiles are ruling over them. ಇಸ್ರಾಯೇಲರು ತಮ್ಮ ಅಪನಂಬಿಕೆ ನಿಮಿತ್ತವಾಗಿ ಮತ್ತು ಒಡಂಬಡಿಕೆಗೆ ಅವರು ಅಪನಂಬಿಕೆ ತೋರಿದರ ನಿಮಿತ್ತವಾಗಿ ಈ ಸಮಯದಿಂದಲೇ ಇಸ್ರಾಯೇಲರು ಅನ್ಯ ದೇಶಗಳಿಗೆ ಚದುರಿಸಲ್ಪಟ್ಟರು ಮತ್ತು ಅನ್ಯರು ಅವರನ್ನು ಆಳುತ್ತಾ ಇದ್ದರು. So first came Babylon, ಮೊದಲನೇದಾಗಿ ಬಾಬಿಲೋನರು ಬಂದರು. and then came Medo-Persia. We'll talk more about that later. ನಂತರದಲ್ಲಿ ಮೀಡಿಯಾ ಪರ್ಷಿಯನ್ನರು ಬಂದರು, ಅದರ ಕುರಿತಾಗಿ ನಂತರದಲ್ಲಿ ಸ್ವಲ್ಪ ವಿವರವಾಗಿ ಮಾತನಾಡೋಣ. And then came the Greeks under Alexander the Great. ನಂತರ ಅಲೆಕ್ಸಾಂಡರ್ ದ ಗ್ರೇಟ್ ನ ಅಧೀನದಲ್ಲಿ ಗ್ರೀಕರು ಬಂದರು. And then they had a brief period of independence for about 100 years under the Hasmoneans. ನಂತರ ಅವರಿಗೆ 100 ವರ್ಷಗಳ ಕಾಲ ಅವರಿಗೆ ಸ್ವಾತಂತ್ರ್ಯ ಇದ್ದ ಹಸ್ಮೋನಿಯನ್ನ ಕಾಲದಲ್ಲಿ. And then came the Romans, and they ruled for at least 4 or 5 centuries. ನಂತರ ರೋಮನ್ನರು ಬಂದರು, ಅವರು ಕಡೇ ಪಕ್ಷ 5-6 ಶತಮಾನಗಳ ಕಾಲ ಅಥವಾ 4-5 ಶತಮಾನಗಳ ಕಾಲ ಅವರನ್ನು ಆಳಿದರು. So when you talk about the times of the Gentiles, the opposite of that is times of the Jews. ಅನ್ಯರ ಕಾಲಮಾನ ಎಂಬುದಾಗಿ ಮಾತನಾಡುವಾಗ ಅದಕ್ಕೆ ವಿರುದ್ಧವಾಗಿ ಅಥವಾ ಅದಕ್ಕೆ ಎದುರಾಗಿ ಯಹೂದ್ಯರ ಕಾಲಮಾನವು ಸಹ ಇದೆ. Which means the Jews will be back in the land. ಅದರರ್ಥ ಯಹೂದ್ಯರು ತಮ್ಮ ದೇಶಕ್ಕೆ ಹಿಂದಿರುಗಿದರು. And the Jews will accept their Messiah. ಯಹೂದ್ಯರು ತಮ್ಮ ಮೆಸ್ಸಿಯನನ್ನು ಅಂಗೀಕರಿಸಿಕೊಂಡರು. And the Messiah will reign over them and the whole world in an age of righteousness and peace. ಸಮಯದಲ್ಲಿ ಮೆಸ್ಸಿಯನ್ನು ಅವರನ್ನು ಆಳುತ್ತಾನೆ. ಆ ಸಮಯದಲ್ಲಿ ಆ ಯುಗದಲ್ಲಿ ಎಲ್ಲಾ ಲೋಕದಲ್ಲಿ ಸಹ ನೀತಿ ಮತ್ತು ನ್ಯಾಯ ಸಮಾಧಾನಗಳಿರುತ್ತವೆ. Until such time, it is called the times of the Gentiles, when Israel is scattered and Israel is under persecution and Israel is being ruled by Gentile nations. ಆ ಸಮಯದವರೆಗೆ ಇದು ಅನ್ಯ ಜನಾಂಗಗಳ ಕಾಲ ಎಂಬುದಾಗಿ ಕರೆಯಲ್ಪಡುತ್ತದೆ. ಆ ಸಮಯದಲ್ಲಿ ಇಸ್ರಾಯೇಲರು ಚದುರಿಸಲ್ಪಡುತ್ತಾರೆ, ಇಸ್ರಾಯೇಲರು ಆಕ್ರಮಿಸಲ್ಪಡುತ್ತಾರೆ ಮತ್ತು ಇಸ್ರಾಯೇಲರು ಬೇರೆಯವರಿಂದ ಆಳಲ್ಪಡುತ್ತಾರೆ. The final Gentile ruler who would come and rule Israel would be the Antichrist. ಕೊನೆಯದಾಗಿ ಅನ್ಯ ಜನಾಂಗಗಳ ಅಧಿಕಾರಿಯು ಇಸ್ರಾಯೇಲರನ್ನು ಬಂದು ಆಳುವಂತವನೆಂಬುದಾಗಿ ನೋಡುವಾಗ ಆತನೇ ಅಂತ್ಯಕ್ರಿಸ್ತನು ಅಥವಾ ಕ್ರಿಸ್ತ ವಿರೋಧಿ, whom the Lord Jesus Christ will destroy by his power at his second coming and then establish the millennial kingdom. ಯೇಸು ಕ್ರಿಸ್ತನು ತನ್ನ ಎರಡನೇ ಬರೋಣದಲ್ಲಿ ತನ್ನ ಶಕ್ತಿಯಿಂದ ಅವನನ್ನು ನಾಶ ಮಾಡಿ ನಂತರ 1000 ವರ್ಷಗಳ ಆಳ್ವಿಕೆಯನ್ನು ಪ್ರಾರಂಭಿಸುತ್ತಾನೆ. So from here begins the times of the Jews. ಇಲ್ಲಿ ಯಹೂದ್ಯರ ಕಾಲ ಪ್ರಾರಂಭವಾಗುತ್ತದೆ. Where Israel is back in the land. ಇಸ್ರಾಯೇಲರು ದೇಶಕ್ಕೆ ಹಿಂದಿರುಗುತ್ತಾರೆ. Israel has called out the Messiah. Blessed is he who comes in the name of the Lord. ಯೆಹೋವನ ಹೆಸರಿನಲ್ಲಿ ಬರುವವನು ಧನ್ಯನೆಂಬುದಾಗಿ ಮೆಸ್ಸಿಯನನ್ನು ಇಸ್ರಾಯೇಲ್ ಕರೆಯುತ್ತಾರೆ. And the times of refreshing has come from the hand of the Lord. Once again, please, brother. And the times of refreshing
have come from the hand of the Lord. ಕರ್ತನ ಕೈಯಿಂದ ಆ ಒಂದು ಆಳುವಂತದ್ದು ಬರುವಂತದ್ದಾಗಿದೆ. Times of refreshing, times of refreshment. ಆ ಒಂದು ಆಹ್ಲಾದಕರತೆಯು ಕರ್ತನ ಕೈಯಿಂದ ಬರುವಂತದ್ದಾಗಿದೆ. So that is the times of the Jews starting at the millennial kingdom. ಆ ಸಮಯದಲ್ಲಿ 1000 ವರ್ಷಗಳ ಆಳ್ವಿಕೆಯಲ್ಲಿ ಯಹೂದ್ಯರ ಕಾಲವು ಪ್ರಾರಂಭವಾಗುತ್ತದೆ. Until such time, from 586 BC until the establishment of the kingdom at the second coming of Jesus Christ, it will be called the times of the Gentiles. ಕ್ರಿಸ್ತಪೂರ್ವ 586ನೇ ಇಸ್ವಿಯಿಂದ ಕರ್ತನಾದ ಯೇಸು ಕ್ರಿಸ್ತನ 2ನೇ ಸಾರಿ ಬಂದು ಆ ಒಂದು ಸಾಮ್ರಾಜ್ಯವನ್ನು ಅಥವಾ 1000 ವರ್ಷಗಳ ಆಳ್ವಿಕೆಯನ್ನು ಸ್ಥಾಪಿಸುವವರೆಗೆ ಆ ಒಂದು ಕಾಲವನ್ನ ಅನ್ಯ ಜನಾಂಗಗಳ ಕಾಲ ಎಂಬುದಾಗಿ ಕರೆಯಲ್ಪಡುತ್ತದೆ. Okay, so this is the general timeline of eschatology. ಇದು ಭವಿಷ್ಯತ್ ಶಾಸ್ತ್ರದ ಸಾಮಾನ್ಯವಾದಂತಹ ಕಾಲಮಾನ. We will look at one by one in a little detail as we have time. ನಮಗೆ ಸಮಯವಿರುವ ಹಾಗೆ ನಾವು ಒಂದೊಂದಾಗಿ ಸ್ವಲ್ಪ ವಿವರವಾಗಿ ನಾವು ನೋಡಿಕೊಳ್ಳೋಣ. First we'll talk about the rapture, this part of it. ಈ ಸಮಯದಲ್ಲಿ ನಾವು ಎತ್ತಲ್ಪಡುವಿಕೆ ಕುರಿತಾಗಿ ನಾವು ಮಾತನಾಡೋಣ. What is the rapture? ಎತ್ತಲ್ಪಡುವಿಕೆ ಅಂದ್ರೆ ಏನು? Now we use the word a lot. Sorry, brother. We use this word a lot. ನಾವು ಅನೇಕ ಸಾರಿ ಪದ ಪ್ರಯೋಗವನ್ನು ಉಪಯೋಗಿಸುತ್ತೇವೆ. It is a biblical term. ಇದು ದೇವರ ವಾಕ್ಯಕ್ಕನುಸಾರವಾದಂತಹ ಅಥವಾ ಸತ್ಯವೇದಕ್ಕನುಸಾರವಾದಂತಹ ಪದ ಪ್ರಯೋಗ. It comes from 1 Thessalonians 4 verse 17. ಅದು 1 ಥೆಸಲೋನಿಕ 4ನೇ ಅಧ್ಯಾಯ 17ನೇ ವಚನದಲ್ಲಿ ಆ ಒಂದು ವಚನವನ್ನ ನಾವು ನೋಡ್ತೇವೆ. Okay, Paul, can you read that verse, brother, in Kannada? Okay. ಆಮೇಲೆ ಜೀವದಿಂದಿಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾ ಕಾಲವು ಕರ್ತನ ಜೊತೆಯಲ್ಲಿರುವೆವು. All right, thank you. So the Greek word that Paul uses is the word harpazo. ಪೌಲನು ಇಲ್ಲಿ ಉಪಯೋಗಿಸುವಂತಹ ಗ್ರೀಕ್ ಪದ harpazo ಎಂಬುದಾಗಿ. It means to seize or to snatch up or to be caught up by force. ಅದರ ಅರ್ಥವೇನೆಂದ್ರೆ ಒತ್ತಡ ಪೂರ್ವಕವಾಗಿ ಅಥವಾ ಒತ್ತಾಯಪೂರ್ವಕವಾಗಿ ಸೆಳೆಯಲ್ಪಡುವಂತದ್ದು ಅಥವಾ ಎಳೆಯಲ್ಪಡುವಂತದ್ದು ಅಥವಾ ಒಯ್ಯಲ್ಪಡುವಂತದ್ದು. Now the Latin translation of this verse uses the term rapturo. ಈ ಪದ ಪ್ರಯೋಗಕ್ಕೆ ಲ್ಯಾಟಿನ್ ಭಾಷೆಯ ಪದವು ಹೇಳುವಂತ ಮಾತೇನೆಂದ್ರೆ rapturo. And that's why from Latin we derive the English word rapture. ಅದರಿಂದ ಲ್ಯಾಟಿನ್ ಪದದಿಂದ ಇಂಗ್ಲಿಷ್ ಭಾಷೆಗೆ rapture ಎನ್ನುವಂತಹ ಪದ ಪ್ರಯೋಗ ಬಂದಿದೆ. Okay. Just one second. Let me clear this. Okay. Now here is rapture. ಇಲ್ಲಿ ಎತ್ತಲ್ಪಡುವಿಕೆ ಅಥವಾ ಒಯ್ಯಲ್ಪಡುವಿಕೆ ಇದೆ. And we believe that the rapture happens before the tribulation period. ಸಂಕಟ ಕಾಲಕ್ಕಿಂತ ಮುಂಚಿತವಾಗಿ ಎತ್ತಲ್ಪಡುವಿಕೆ ಆಗುತ್ತದೆ ಎಂಬುದಾಗಿ ನಾವು ನಂಬುತ್ತೇವೆ. I'll talk more about that in a little while. ಸ್ವಲ್ಪ ಸಮಯದಲ್ಲಿ ನಾನು ಅದರ ಕುರಿತಾಗಿ ಹೆಚ್ಚಾಗಿ ಮಾತನಾಡ್ತೇನೆ. But let's understand for the moment that 1 Thessalonians 4:17 uses a Greek word harpazo, which means being caught up or being snatched up in the air. ಆದ್ರೆ ಸ್ವಲ್ಪ ಸಮಯಕ್ಕೋಸ್ಕರವಾಗಿ ನಾವು ಈ ರೀತಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಮೊದಲನೇ ಥೆಸಲೋನಿಕ 4ನೇ ಅಧ್ಯಾಯ 17ನೇ ವಚನದಲ್ಲಿ ಪೌಲನು ಉಪಯೋಗಿಸಿದಂತ ಆ ಒಂದು ಪದ ಪ್ರಯೋಗ harpazo ಎಂಬುದಾಗಿ ಅದರ ಲ್ಯಾಟಿನ್ ಭಾಷೆ rapturo ಮತ್ತು ಆ ಒಂದು ಇಂಗ್ಲಿಷ್ ಭಾಷೆ rapture ಎಂಬುದಾಗಿರುವಂತದ್ದು ಬಂದಿದೆ. It means to be caught up. ಅದರ ಅರ್ಥ ಒಯ್ಯಲ್ಪಡುವಂತದ್ದು. And immediately as the church is raptured, there begins a time for 7 years called the tribulation. ಆ ಸಭೆಯು ಎತ್ತಲ್ಪಟ್ಟ ನಂತರ ತಕ್ಷಣವೇ 7 ವರ್ಷಗಳ ಕಾಲ ಸಂಕಟ ಕಾಲವು ಪ್ರಾರಂಭವಾಗುತ್ತದೆ. Now we'll talk briefly about what the tribulation is. ಸಂಕಟ ಕಾಲ ಅಂದ್ರೆ ಏನೆಂಬುದಾಗಿ ಕ್ಲುಪ್ತವಾಗಿ ನಾವು ಮಾತನಾಡೋಣ. I'm just giving you a little introductions to all of these things. We will talk about these in detail. ನಾನು ಇವೆಲ್ಲ ವಿಷಯಗಳ ಕುರಿತಾಗಿ ಪರಿಚಯವನ್ನು ಮಾತ್ರವೇ ಕೊಡ್ತಾ ಇದ್ದೇನೆ. ನಂತರದಲ್ಲಿ
ವಿವರವಾಗಿ ನಾವು ಮಾತನಾಡೋಣ. Brother Menino Desa, please don't annotate on the screen. You're trying to write something on the screen. Please don't do that. Okay. Tribulation. What is tribulation? ಸಂಕಟಕಾಲ ಅಂದ್ರೆ ಏನು? It's a future period of the outpouring of God's wrath upon unbelievers. ಅವಿಶ್ವಾಸಿಗಳ ಮೇಲೆ ದೇವರ ಉಗ್ರತೆಯನ್ನು ಸುರಿಯುವಂತ ಭವಿಷ್ಯತ್ತಿನಲ್ಲಿ ನಡೆಯುವಂತಹ ಒಂದು ಕಾಲವಾಗಿದೆ. It is a cataclysmic outpouring of God's wrath in judgment upon all the wicked of the earth. ಈ ಲೋಕದಲ್ಲಿರುವಂತ ಎಲ್ಲಾ ದುಷ್ಟರ ಮೇಲೆ ದೇವರ ಉಗ್ರತೆಯನ್ನು ಸುರಿಯುವಂತಹ ಒಂದು ಕಾಲವಾಗಿದೆ. That is for 7 years. ಅದು 7 ವರ್ಷಗಳ ಕಾಲ. It is also called the 70th week of Daniel. ಇದನ್ನು ಹಾಗೆಯೇ ದಾನಿಯೇಲನ 70ನೇ ವಾರ ಎಂಬುದಾಗಿ ಸಹ ಕರೆಯುತ್ತಾರೆ. And it's revealed to us in detail in Revelation chapter 6 through 19. ಇದನ್ನ ವಿವರವಾಗಿ ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯದಿಂದ 19ನೇ ಅಧ್ಯಾಯದವರೆಗೆ ನೋಡುತ್ತೇವೆ. We will take one whole session on the book of Revelation, and I will show you in detail for about 1 hour the chronology about tribulation in the book of Revelation. ಪ್ರಕಟಣೆ ಗ್ರಂಥವನ್ನ ಒಂದು ತರಗತಿಯನ್ನು ಪೂರ್ತಿಯಾಗಿ ನಾವು ತೆಗೆದುಕೊಂಡು ಪ್ರಕಟಣೆ ಗ್ರಂಥದಲ್ಲಿರುವಂತಹ ಸಂಕಟ ಕಾಲದ ಕಾಲ ವೃತ್ತಾಂತವನ್ನ ನಾನು ನಿಮಗೆ ತೋರಿಸುತ್ತೇನೆ. For the moment, very briefly, the tribulation period is a 7-year period. ಈ ಒಂದು ಕ್ಷಣಕ್ಕೋಸ್ಕರವಾಗಿ ಸಂಕಟ ಕಾಲ ಎನ್ನುವಂಥದ್ದು 7 ವರ್ಷಗಳ ಕಾಲ ಇರುವಂತದ್ದು. And it is also called Daniel's 70th week. ಇದನ್ನು ಹಾಗೆಯೇ ದಾನಿಯೇಲನ 70ನೇ ವಾರ ಎಂಬುದಾಗಿ ಸಹ ಕರೆಯುತ್ತಾರೆ. It's a time when Israel will be judged and also purified. ಈ ಸಮಯದಲ್ಲಿ ಇಸ್ರಾಯೇಲರು ನ್ಯಾಯ ತೀರಿಸಲ್ಪಡುತ್ತಾರೆ, ಹಾಗೆಯೇ ಶುದ್ಧಿಸಲ್ಪಡುತ್ತಾರೆ. And all the wicked of the earth will be judged by God. ಆ ಸಮಯದಲ್ಲಿ ಎಲ್ಲಾ ಭೂಮಿಯಲ್ಲಿರುವಂತ ಎಲ್ಲಾ ದುಷ್ಟರು ಸಹ ದೇವರಿಂದ ನ್ಯಾಯ ತೀರಿಸಲ್ಪಡುತ್ತಾರೆ. So that's the tribulation period immediately following the rapture of the church. ಸಭೆಯ ಎತ್ತಲ್ಪಡುವಿಕೆಯ ನಂತರ ಈ ಸಂಕಟ ಕಾಲ ಎನ್ನುವಂಥದ್ದು ತಕ್ಷಣವೇ ಅದು ನಡೆಯುವಂತಹ ಒಂದು ವಿಷಯವಾಗಿದೆ. So here is the tribulation period. ಇಲ್ಲಿ ಸಂಕಟ ಕಾಲ ಇದೆ. And usually when you look at the Bible, the New Testament, ನೀವು ಹೊಸ ಒಡಂಬಡಿಕೆಯನ್ನ ಮತ್ತು ದೇವರ ವಾಕ್ಯವನ್ನು ನೀವು ಓದುವಾಗ it seems to divide the tribulation period into 2 parts. ಸಂಕಟ ಕಾಲವನ್ನ 2 ಭಾಗಗಳಾಗಿ ವಿಭಾಗಿಸಲ್ಪಟ್ಟ ಹಾಗೆ ಕಂಡುಬರುತ್ತದೆ. The first 3.5 years is usually called tribulation. ಮೊದಲ 3.5 ವರ್ಷಗಳ ಕಾಲ ಸಾಮಾನ್ಯವಾದಂತಹ ಸಂಕಟ ಕಾಲ ಎಂಬುದಾಗಿ ಕರೆಯಲ್ಪಡುತ್ತದೆ. But the second half of it is called the Great Tribulation. ಆದ್ರೆ ಇದರ 2ನೇ ಭಾಗ ಮಹಾ ಸಂಕಟ ಕಾಲ ಎಂಬುದಾಗಿ ಕರೆಯಲ್ಪಡುತ್ತದೆ. Revelation 7:14 calls it Great Tribulation. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯದ 14ನೇ ವಚನ ಇದನ್ನು ಮಹಾ ಸಂಕಟ ಕಾಲ ಎಂಬುದಾಗಿ ಕರೆಯುತ್ತದೆ. In Matthew 24 verse 21, Jesus called it Great Tribulation. ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯದ 24ನೇ ವಚನದಲ್ಲಿ ಕರ್ತನಾದ 24ನೇ ಅಧ್ಯಾಯದ 21ನೇ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಇದನ್ನು ಮಹಾ ಸಂಕಟ ಕಾಲ ಎಂಬುದಾಗಿ ಕರೆಯುತ್ತಾನೆ. In Daniel 12:1, the prophet saw it and he called it a time of distress. ಮತ್ತು ದಾನಿಯೇಲನ ಗ್ರಂಥ 12ನೇ ಅಧ್ಯಾಯದ 1ನೇ ವಚನದಲ್ಲಿ ಪ್ರವಾದಿಯು ಇದನ್ನು ನೋಡಿ ಅವನು ದುರ್ಮಯವಾದಂತಹ ಒಂದು ಕಾಲ ಎಂಬುದಾಗಿ ಕರೆಯುತ್ತಾನೆ. In Jeremiah chapter 30 verse 7, he prophesies and he calls it the time of Jacob's trouble. ಯೆರೆಮೀಯನ ಗ್ರಂಥ 30ನೇ ಅಧ್ಯಾಯ 7ನೇ ವಚನದಲ್ಲಿ ಪ್ರವಾದಿಯು ಇದನ್ನ ಯಾಕೋಬನ ಸಂಕಟ ಕಾಲ ಎಂಬುದಾಗಿ ಕರೆಯುತ್ತಾನೆ. So that last half of tribulation, which is 3.5 years, also called the Great Tribulation, is a period when you see an intense outpouring of God's wrath upon the wicked of the earth. ಕೊನೆಯ 3.5 ವರ್ಷಗಳ ಕಾಲ ಅದನ್ನು ಮಹಾ ಸಂಕಟ ಕಾಲ ಎಂಬುದಾಗಿ ನಾವು ನೋಡ್ತೇವೆ. ಆ ಒಂದು ಕಾಲದಲ್ಲಿ ದೇವರು ತನ್ನ ಅತ್ಯುಗ್ರತೆಯ ಒಂದು ಪಾತ್ರೆಯನ್ನ ಭೂಮಿ ಮೇಲೆ ಹೊಯ್ಯುವಂತದನ್ನ ನಾವು ನೋಡ್ತೇವೆ. Okay, now we'll talk about what is millennialism. ಈಗ 1000 ವರ್ಷಗಳ ಆಳ್ವಿಕೆ ಅಂದ್ರೆ ಏನು ಎಂಬುದಾಗಿ ಮಾತನಾಡೋಣ. Now remember, first we talked briefly about rapture here. ಇಲ್ಲಿ ಬಹಳ ಕ್ಲುಪ್ತವಾಗಿ ಎತ್ತಲ್ಪಡುವಿಕೆ ಕುರಿತಾಗಿ ಮಾತನಾಡಿದ್ದೇವೆ.
the rapture comes here, right? ಇಲ್ಲಿ ಎತ್ತಲ್ಪಡುವಿಕೆ ಆಗ್ತದೆ. And then we talked briefly about tribulation. ನಂತರ ಕ್ಲುಪ್ತವಾಗಿ ಸಂಕಟ ಕಾಲದ ಕುರಿತಾಗಿ ಮಾತನಾಡಿದ್ದೇವೆ. Then I spoke a couple of sentences about great tribulation. ಮತ್ತು ಕೆಲವು ವಾಕ್ಯಗಳು ನಾನು ಮಹಾ ಸಂಕಟ ಕಾಲದ ವಿಷಯದಲ್ಲಿ ಕೂಡ ಮಾತನಾಡಿದ್ದೇನೆ. Now we look briefly about the millennium. ಈಗ ಕ್ಲುಪ್ತವಾಗಿ 1000 ವರ್ಷಗಳ ಆಳ್ವಿಕೆಯ ಕುರಿತಾಗಿ ನೋಡೋಣ. And then we will look at each one in detail. ನಂತರ ಪ್ರತಿಯೊಂದನ್ನು ವಿವರವಾಗಿ ನೋಡೋಣ. Now I'm doing this brief statements about each one so that you will understand the connection among all these things. ನಾನು ಪ್ರತಿಯೊಂದಕ್ಕೂ ಸಹ ಕ್ಲುಪ್ತವಾದಂತಹ ಹೇಳಿಕೆಗಳನ್ನು ಕೊಟ್ಟಿದ್ದೇನೆ, ಯಾಕೆಂದ್ರೆ ನೀವು ಇವೆಲ್ಲವುಗಳನ್ನ ಕ್ರಮವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಹಾಯವಾಗುವಂತೆ. You'll understand the connection among all these things. ಎಲ್ಲಾ ವಿಷಯಗಳ ಮಧ್ಯದಲ್ಲಿರುವಂತಹ ಒಂದು ಸಂಬಂಧವನ್ನ ಚೆನ್ನಾಗಿ ನೀವು ಅರ್ಥ ಮಾಡಿಕೊಳ್ಳುತ್ತೀರಾ. Now when you say millennialism, not millennium, millennialism, ಆ ಒಂದು 1000 ವರ್ಷಗಳ ಆಳ್ವಿಕೆ ಎಂಬುದಾಗಿಲ್ಲ, ಆ ಒಂದು ಆಳ್ವಿಕೆಯ ತತ್ವ ಎಂಬುದಾಗಿ ನಾವು ನೋಡುವಾಗ, right? So when you say millennialism, 1000 ವರ್ಷಗಳ ಆಳ್ವಿಕೆಯ ತತ್ವ ಎಂಬುದಾಗಿ ನೋಡುವಾಗ, you are talking about the timing of the second coming in general. ಸಾಮಾನ್ಯವಾಗಿ ಯೇಸು ಕ್ರಿಸ್ತನ ಎರಡನೇ ಬರಣದ ಕುರಿತಾಗಿ ಮಾತನಾಡುತ್ತಾ ಇದ್ದೀರಿ. You're talking about the timing of the second coming in general. ಸಾಮಾನ್ಯವಾಗಿ ಎರಡನೇ ಬರಣದ ಸಮಯವನ್ನು ಕುರಿತು ಮಾತನಾಡುತ್ತಾ ಇದ್ದೀರಿ. You're talking about the timing of the second coming with reference to the millennial kingdom. ಎರಡನೇ ಬರಣದ ಸಮಯವನ್ನ 1000 ವರ್ಷಗಳ ಆಳ್ವಿಕೆಯ ಉಲ್ಲೇಖದೊಂದಿಗೆ ನೀವು ಮಾತನಾಡುತ್ತಾ ಇದ್ದೀರಿ. That's called millennialism. ಅದನ್ನೇ 1000 ವರ್ಷಗಳ ಆಳ್ವಿಕೆಯ ತತ್ವ ಎಂಬುದಾಗಿ ನೋಡುತ್ತೇವೆ. But when you're talking about tribulationalism, ಆದ್ರೆ ಸಂಕಟವಾದಿತ್ವ ಎಂಬುದಾಗಿ ನೋಡುವಾಗ ಅಥವಾ ಮಾತನಾಡುವಾಗ, you're talking about the timing of rapture with reference to the tribulation period. ಅದನ್ನ ಎತ್ತಲ್ಪಡುವಿಕೆಯ ಮತ್ತು ಸಂಕಟ ಕಾಲದ ಒಟ್ಟಿಗೆ ನೀವು ಸೂಚಿಸಿ ಮಾತನಾಡುತ್ತಿದ್ದೀರಿ. You're talking about the rapture with reference to the tribulation period. ಎತ್ತಲ್ಪಡುವಿಕೆಯನ್ನ ಸಂಕಟ ಕಾಲಕ್ಕೆ ಸೂಚಿಸಿ ಮಾತನಾಡುತ್ತೀರಿ. Okay, so millennialism concerns the timing of the second coming in general. 1000 ವರ್ಷಗಳ ಆಳ್ವಿಕೆಯ ತತ್ವವು ಸಾಮಾನ್ಯವಾಗಿ ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರಣದ ಸಮಯದ ಕುರಿತಾಗಿ ಮಾತನಾಡುತ್ತದೆ. The rapture concerns the timing, tribulationism concerns the timing of the rapture. ಮತ್ತು ಸಂಕಟ ಕಾಲವಾದಿತ್ವವು ಎತ್ತಲ್ಪಡುವಿಕೆಯನ್ನು ಸೂಚಿಸುವಂತದ್ದಾಗಿದೆ. The timing of this rapture. ಎತ್ತಲ್ಪಡುವಿಕೆಯ ಸಮಯ. Okay, now I'll explain that and you will understand this. ನಾವು ವಿವರಿಸ್ತೇವೆ, ಆಗ ನೀವು ಅರ್ಥ ಮಾಡಿಕೊಳ್ಳಬಹುದು. So millennialism once again concerns the timing of the second coming. 1000 ವರ್ಷಗಳ ತತ್ವವು ಯೇಸು ಕ್ರಿಸ್ತನ ಎರಡನೇ ಬರಣದವನ್ನ ಉಲ್ಲೇಖಿಸುವಂತಹ ಸಮಯವಾಗಿರುತ್ತದೆ. So there are 3 types of millennialisms or 3 understandings of millennialism. 1000 ವರ್ಷಗಳ ಆಳ್ವಿಕೆಯ ತತ್ವದ ಕುರಿತಾಗಿ 3 ರೀತಿಯಾದಂತಹ ಅರ್ಥೈಸುವಿಕೆಗಳಿವೆ. 3 schools of thought. 3 ರೀತಿಯಾದಂತಹ ಆಲೋಚನೆಗಳು. One is called amillennialism. ಮೊದಲನೇದಾಗಿರುವಂತದ್ದು ಅಮಿಲೇನಿಯಲಿಸಂ ಅಥವಾ 1000 ವರ್ಷಗಳ ಆಳ್ವಿಕೆ ಇಲ್ಲ ಎಂಬುದಾಗಿ ಹೇಳುತ್ತಾರೆ. The second one is post-millennialism. ಇನ್ನೊಂದು ನಂತರದ 1000 ವರ್ಷಗಳ ಆಳ್ವಿಕೆ. So amillennialists and post-millennialists, they see the second coming of Christ as a single event. 1000 ವರ್ಷಗಳ ಆಳ್ವಿಕೆ ಇಲ್ಲ ಎಂಬುದಾಗಿ ಹೇಳುವಂತವರು ಅಥವಾ 1000 ವರ್ಷಗಳ ನಂತರ ಎಂಬುದಾಗಿ ಹೇಳುವಂತವರು ಕರ್ತನಾದ ಯೇಸು ಕ್ರಿಸ್ತನ ಬರೋಣವನ್ನ ಒಂದೇ ಘಟನೆಯಾಗಿ ನೋಡುತ್ತಾರೆ. But premillennialists say there are 2 stages to the coming. 1000 ವರ್ಷಗಳ ಪೂರ್ವ ಎಂಬುದಾಗಿ ಹೇಳುವಂತವರು 2 ಘಟ್ಟಗಳನ್ನು ನೋಡುತ್ತಾರೆ. ಕರ್ತನಾದ ಯೇಸು ಕ್ರಿಸ್ತನ ಬರೋಣದ ಎರಡು ಘಟ್ಟಗಳನ್ನು ನೋಡುತ್ತಾರೆ. One is the rapture, ಒಂದು ಎತ್ತಲ್ಪಡುವಿಕೆ, and then the second advent or the second coming. ಮತ್ತು ಎರಡನೇ ಬರಣದ ಎರಡನೇ ಘಟ್ಟ. Okay, I'm going back here to this.
ಮತ್ತೆ ಪುನಃ ನಾನು ಇದಕ್ಕೆ ಹಿಂದಕ್ಕೆ ಹೋಗ್ತಾ ಇದ್ದೇನೆ. Now listen very carefully, please. ಗಮನ ಇಟ್ಟು ದಯಮಾಡಿ ಕೇಳಿ. If you believe that there is no millennium, then you are an amillennialist. ನೀವು 1000 ವರ್ಷಗಳ ಕಾಲದ ಆಳ್ವಿಕೆ ಇಲ್ಲ ಎಂಬುದಾಗಿ ನೀವು ಹೇಳುವುದಾದ್ರೆ, ಅಥವಾ ನಂಬುವುದಾದ್ರೆ, ನೀವು ಆ ಮಿಲೇನಿಯಸ್ ಎಂಬುದಾಗಿ ನಾವು ಹೇಳುತ್ತೇವೆ. If you believe that the coming of Christ happens after the millennium, then you are a post-millennialist. ಕ್ರಿಸ್ತನ ಬರೋಣ 1000 ವರ್ಷಗಳ ಕಾಲದ ನಂತರ ಆಗ್ತದೆ ಎಂಬುದಾಗಿ ನೀವು ನಂಬುವುದಾದ್ರೆ, ನೀವು ನಂತರ 1000 ವರ್ಷಗಳ ಆಳ್ವಿಕೆಯ ತತ್ವವಾದಿಗಳು. But if you believe the second coming of Christ happens before the millennium, you are a premillennialist. ಕೆಲವರು ನಂಬುವಂತ ವಿಷಯವೇನೆಂದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಬರೋಣ 1000 ವರ್ಷಗಳ ಆಳ್ವಿಕೆಗೆ ಮುಂಚಿತವಾಗಿ ಆಗ್ತದೆ ಎಂಬುದಾಗಿ ಹೇಳುವಂತವರಾಗಿದ್ದಾರೆ. ಅವರನ್ನ ಪೂರ್ವ 1000 ವರ್ಷಗಳ ಆಳ್ವಿಕೆಯ ಎಂಬುದಾಗಿ ನಾವು ಕರೀತೇವೆ. So that's why millennialism means it is talking about the timing of the second coming with reference to the millennium. ಆದ್ರಿಂದ 1000 ವರ್ಷಗಳ ತತ್ವ ಎಂಬುದಾಗಿ ಹೇಳುವಂತವರು ಕರ್ತನಾದ ಯೇಸು ಕ್ರಿಸ್ತನ ಬರೋಣ ಮತ್ತು 1000 ವರ್ಷಗಳ ಆಳ್ವಿಕೆಯ ಸಮಯವನ್ನು ಕುರಿತಾಗಿ ಮಾತನಾಡುವಂತದ್ದಾಗಿದೆ. I'll say that again, brother. Millennialism concerns with the timing of the second coming. 1000 ವರ್ಷಗಳ ಆಳ್ವಿಕೆ ಎನ್ನುವಂಥದ್ದು ಕರ್ತನಾದ ಯೇಸು ಕ್ರಿಸ್ತನ ಎರಡನೇ ಬರೋಣದ ಸಮಯವನ್ನು ಉಲ್ಲೇಖಿಸುವಂತದ್ದಾಗಿದೆ. If you believe the second coming happens before the millennium, you are a premillennialist. ನೀವು ಕರ್ತನಾದ ಯೇಸು ಕ್ರಿಸ್ತನ ಬರೋಣ 1000 ವರ್ಷಗಳ ಆಳ್ವಿಕೆಗಿಂತ ಮುಂಚಿತವಾಗಿ ನಡೆಯುತ್ತದೆ ಎಂಬುದಾಗಿ ನಂಬುವಂತವರಾಗಿರುವುದಾದ್ರೆ, ನೀವು ಪೂರ್ವ 1000 ವರ್ಷಗಳ ಆಳ್ವಿಕೆಯನ್ನು ನಂಬುವಂತವರು ಎಂಬುದಾಗಿ ಕರೆಯಲ್ಪಡುತ್ತೀರಿ. If you believe there is no literal millennial kingdom, then you are an amillennialist. ನೀವು 1000 ವರ್ಷಗಳ ಅಕ್ಷರಶಃ ಆಳ್ವಿಕೆ ಇಲ್ಲ ಎಂಬುದಾಗಿ ನಂಬುವಂತವರಾಗಿರುವುದಾದ್ರೆ, ನೀವು ಅಮಿಲೆನಿಸ್ಟ್ ಎಂಬುದಾಗಿ ಕರೆಯಲ್ಪಡುತ್ತೀರಿ. And if you believe the second coming happens after the millennium, then you are a post-millennialist. ಕರ್ತನಾದ ಯೇಸು ಕ್ರಿಸ್ತನ ಬರೋಣ 1000 ವರ್ಷಗಳ ನಂತರ ಆಗ್ತದೆ ಎಂಬುದಾಗಿ ನೀವು ನಂಬುದಾದ್ರೆ, ಪೋಸ್ಟ್ ಮಿಲೆನಿಸ್ಟ್ ಎಂಬುದಾಗಿ ನೀವು ಕರೆಯಲ್ಪಡುತ್ತೀರಿ. First of all, we look at amillennialism. ಮೊದಲನೇದಾಗಿ ಅಮಿಲೆನಿಯಲಿಸಂ ಅಥವಾ 1000 ವರ್ಷಗಳ ಆಳ್ವಿಕೆ ಇಲ್ಲ ಎಂಬುದಾಗಿ ನಂಬುವಂತ ತತ್ವದ ಕುರಿತಾಗಿ ನಾವು ನೋಡಿಕೊಳ್ಳೋಣ. They see the entire church age as the millennial kingdom. ಅವರು ಇಡೀ ಸಭಾಯುಗವನ್ನ 1000 ವರ್ಷಗಳ ಆಳ್ವಿಕೆ ಎಂಬುದಾಗಿ ನೋಡುತ್ತಾರೆ. So they don't see a literal 1000-year period there. ಅಲ್ಲಿ 1000 ವರ್ಷಗಳ ಅಕ್ಷರಶಃವಾದಂತಹ ಸಮಯಾವಧಿಯನ್ನು ಅವರು ನೋಡುವುದಿಲ್ಲ. But they say that it's just a symbolic number for a long duration of time. ಅವರು ಹೇಳುವಂತ ಮಾತೇನೆಂದ್ರೆ, ಬಹಳ ಉದ್ದವಾದಂತಹ ಕಾಲಮಾನ ಇರೋದ್ರಿಂದ ಅದು ಒಂದು ರೀತಿಯಾದಂತಹ ಸೂಚ್ಯಾಂಕವಾದಂತಹ ಅಥವಾ ಸೂಚಕವಾದಂತಹ ಒಂದು ಸಮಯ ಎಂಬುದಾಗಿ ಅವರು ನಂಬುತ್ತಾರೆ. And they talk about the spiritual reign of Christ being seated at the right hand of God as the kingdom that is being there right now. ಕರ್ತನಾದ ಯೇಸು ಕ್ರಿಸ್ತನು ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಈಗ ಕಂಡು ಬರುತ್ತಾ ಇರುವಂತಹ ರಾಜ್ಯವನ್ನು ಆತನು ಆಳುತ್ತಾ ಇದ್ದಾನೆಂಬುದಾಗಿ ಅವರು ಹೇಳುತ್ತಾರೆ. So in this church age, you have the spiritual reign of Christ. ಸಭಾಯುಗದಲ್ಲಿ ಕ್ರಿಸ್ತನ ಆತ್ಮಿಕ ಆಡಳಿತ ಇದೆ. And you have alongside tribulations as well happening in this age. ಅದೇ ಸಮಯದಲ್ಲಿಯೇ ಈ ಲೋಕದಲ್ಲಿ ಸಂಕಟ ಕಾಲವು ಸಹ ನಡೆಯುತ್ತಾ ಇದೆ. And at a time that is imminent and that is unknown to anyone, ಅದೇ ಸಮಯದಲ್ಲಿ ಒಂದು ತಕ್ಷಣ ಆಗುವಂತದ್ದಿದೆ, ಅದು ಯಾರಿಗೂ ಸಹ ತಿಳಿಯದೇ ಇರುವಂತದ್ದು. Christ will come, ಕ್ರಿಸ್ತನು ಬರ್ತಾನೆ, and believers will be raptured, ವಿಶ್ವಾಸಿಗಳು ಒಯ್ಯಲ್ಪಡ್ತಾರೆ, and they will come back with Christ, welcoming him, and they will enter into the eternal kingdom. ಅವರು ಕ್ರಿಸ್ತನ ಜೊತೆಯಲ್ಲಿ ಆತನನ್ನು ಆಮಂತ್ರಿಸುತ್ತಾ ಬಂದು ನೇರವಾಗಿ ನಿತ್ಯತ್ವದ ಸಾಮ್ರಾಜ್ಯಕ್ಕೆ ಪ್ರವೇಶಿಸುತ್ತಾರೆ. So it's just one step straight into eternal kingdom. ಅದು ನಿತ್ಯತ್ವದ ರಾಜ್ಯಕ್ಕೆ ಇರುವಂತಹ ನೇರವಾದಂತಹ ಒಂದೇ ಹೆಜ್ಜೆಯಾಗಿದೆ. So this is called amillennialism. ಇದನ್ನ ಮಿಲೇನಿಯಲಿಸಂ ಎಂಬುದಾಗಿ ನೋಡ್ತೇವೆ.
which means they don't believe in a literal 1,000-year reign of Christ. ಅದರ ಅರ್ಥವೇನೆಂದ್ರೆ ಅವರು ಅಕ್ಷರಶಃವಾದಂತ ಕ್ರಿಸ್ತನ 1000 ವರ್ಷಗಳ ಆಳ್ವಿಕೆಯನ್ನ ನಂಬುವುದಿಲ್ಲ. And there are people who teach this in our churches. ನಮ್ಮ ಸಭೆಗಳಲ್ಲಿಯೂ ಸಹ ಈ ಒಂದು ಬೋಧನೆಯನ್ನು ಅಥವಾ ಉಪದೇಶವನ್ನು ಉಪದೇಶಿಸುವಂತಹ ಜನರಿದ್ದಾರೆ. I personally don't believe it is right. ಇದು ಸರಿ ಎಂಬುದಾಗಿ ನಾನು ವೈಯಕ್ತಿಕವಾಗಿ ನಂಬುವುದಿಲ್ಲ. And we will see from the Bible why. ನಾವು ಸತ್ಯವೇದದಿಂದ ಇದು ಯಾಕೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ. The second one is called post-millennialism. ಎರಡನೇದಾಗಿರುವಂತದ್ದು 1000 ವರ್ಷಗಳ ಆಳ್ವಿಕೆಯ ನಂತರ ಅಥವಾ ಅದರ ಆ ಕಡೆ ಎಂಬುದಾಗಿ ನೋಡುತ್ತೇವೆ. This is the church age once again. ಮತ್ತೊಂದು ಸಾರಿ ಇದು ಸಭಾಯುಗ. The church age has tribulations. ಸಭಾಯುಗದಲ್ಲಿ ಸಂಕಟ ಕಾಲ ಇದೆ. But as the church is sharing the gospel, they say that this is the golden age of the gospel and the world will get better and better. ಸಭಾಯುಗದಲ್ಲಿ ಸಭೆಯು ಸುವಾರ್ತೆಯನ್ನು ಸಾರುತ್ತಾ ಇರೋದ್ರಿಂದ ಅವರು ಹೇಳುವಂತಹ ಮಾತೇನೆಂದ್ರೆ ಸಭೆಯು ಸುವಾರ್ತೆಯನ್ನು ಸಾರುತ್ತಾ ಇರೋದ್ರಿಂದ ಲೋಕವು ಉತ್ತಮವಾಗಿ ಆಗುತ್ತಾ ಇರೋದ್ರಿಂದ ಇದು ಒಂದು ಬಂಗಾರ ಯುಗ ಎಂಬುದಾಗಿ ಅಥವಾ ಸ್ವರ್ಣ ಯುಗ ಎಂಬುದಾಗಿ ಹೇಳುತ್ತಾರೆ. And the world will get better and better until Jesus Christ himself sees this as the best world possible and he will be forced to come and establish the kingdom. ಕರ್ತನಾದ ಯೇಸು ಕ್ರಿಸ್ತನು ಲೋಕವು ಉತ್ತಮ ಆಗುತ್ತಾ ಇರುವಂತದ್ದನ್ನು ನೋಡಿ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಇಲ್ಲಿ ಬಂದು ಈ ಲೋಕವು ಬಹಳ ಅತ್ಯುತ್ತಮವಾದಂತದ್ದಾಗಿದೆ ಎಂಬುದಾಗಿ ಆತನು ಉದ್ದೇಶಪೂರ್ವಕ ಅಥವಾ ಒತ್ತಾಯಪೂರ್ವಕವಾಗಿ ಇಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪಿಸುವಂತೆ ಮಾಡುತ್ತದೆ ಎಂಬುದಾಗಿ ನಂಬುತ್ತಾರೆ. Okay, so that is post-millennialism. ಅದು post millennialism ಎಂಬುದಾಗಿ ನೋಡುತ್ತೇವೆ. They also believe that it is a single event called the second coming. ಅವರು ಸಹ ನಂಬುವಂತದ್ದೇನೆಂದ್ರೆ ಎರಡನೇ ಬರೋಣ ಎನ್ನುವಂತದ್ದು ಒಂದೇ ಘಟ್ಟ. So the saints will be caught up in the air and they will come back immediately with Christ to enter into the eternal kingdom. ಪರಿಶುದ್ಧರು ಅಥವಾ ದೇವ ಜನರು ಕ್ರಿಸ್ತನ ಜೊತೆಯಲ್ಲಿ ಒಯ್ಯಲ್ಪಡ್ತಾರೆ. ನಂತರ ಅವರು ಕ್ರಿಸ್ತನ ಜೊತೆಯಲ್ಲಿ ಬಂದು ಅವರು ನೇರವಾಗಿ ನಿತ್ಯತ್ವದ ರಾಜ್ಯಕ್ಕೆ ಹೋಗುತ್ತಾರೆ ಅಥವಾ ಪ್ರವೇಶಿಸುತ್ತಾರೆ. Now among scholarship there are not many who follow post-millennialism. ಆದ್ರೆ ಅನೇಕ ಪಂಡಿತರಲ್ಲಿ ಅವರಲ್ಲಿ ಅನೇಕರು ಈ ಪೋಸ್ಟ್ ಮಿಲೇನಿಯಲಿಸಂ ಅನ್ನ ಅವರು ಹಿಂಬಾಲಿಸುವುದಿಲ್ಲ ಅಥವಾ ಒಪ್ಪುವುದಿಲ್ಲ. Then we come to something called pre-millennialism. ಇನ್ನು ಒಂದು ವಿಷಯಕ್ಕೆ ನಾವು ಬರ್ತೇವೆ, ಅದನ್ನ ಪ್ರೀ ಮಿಲೇನಿಯಲಿಸಂ ಅಥವಾ 1000 ವರ್ಷಗಳ ಆಳ್ವಿಕೆಗಿಂತ ಮುಂಚೆ ಅಥವಾ 1000 ವರ್ಷಗಳ ಆಳ್ವಿಕೆ ಪೂರ್ವ ಎಂಬುದಾಗಿ ಹೇಳುತ್ತಾರೆ. We have the church age. ನಮಗೆ ಸಭಾಯುಗ ಇದೆ. And the church will be raptured. ಸಭೆಯು ಒಯ್ಯಲ್ಪಡುತ್ತದೆ. When Jesus Christ will come in mid-air and he will be taking us away from this world. ಕರ್ತನಾದ ಯೇಸು ಕ್ರಿಸ್ತನ ಮಧ್ಯಾಕಾಶಕ್ಕೆ ಬಂದು ನಮ್ಮನ್ನ ಈ ಲೋಕದಿಂದ ಒಯ್ತಾನೆ. And then starts this period of 7 years called tribulation. ನಂತರ ಇಲ್ಲಿ ಕಂಡು ಬರುವಂತಹ ಒಂದು ಕಾಲಮಾನ 7 ವರ್ಷಗಳು, ಅದನ್ನ ಸಂಕಟ ಕಾಲ ಎಂಬುದಾಗಿ ಕರೆಯುತ್ತಾರೆ. So here is Jesus coming for the saints at rapture. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಎತ್ತಲ್ಪಡುವಿಕೆಯಲ್ಲಿ ದೇವ ಜನರಿಗೋಸ್ಕರವಾಗಿ ಅಥವಾ ಪರಿಶುದ್ಧರಿಗೋಸ್ಕರವಾಗಿ ಬರ್ತಾನೆ. And then 7 years later, to establish the kingdom, he will come with the saints. 7 ವರ್ಷಗಳ ನಂತರ ಆತನು 1000 ವರ್ಷಗಳ ಆಳ್ವಿಕೆಯನ್ನು ಸ್ಥಾಪಿಸುವುದಕ್ಕೋಸ್ಕರವಾಗಿ ದೇವ ಜನರೊಟ್ಟಿಗೆ ತಿರುಗಿ ಬರ್ತಾನೆ. And then you have a literal 1000-year period when Jesus will sit on the throne of David in this Jerusalem and will rule over the whole world in an age of righteousness and peace. ಈ ಯೆರೂಸಲೇಮಿನಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ದಾವೀದನ ಸಿಂಹಾಸನದ ಮೇಲೆ ಕುಳಿತುಕೊಂಡು ಲೋಕವನ್ನು ಆಳುವಂತಹ ಸಮಯದಲ್ಲಿ ನೀತಿ ಮತ್ತು ಸಮಾಧಾನ ಆ 1000 ವರ್ಷಗಳ ಅಕ್ಷರಶಃವಾಗಿ ಇರುವಂತದ್ದಾಗಿದೆ. Then you move into the eternal kingdom. ನಂತರ ನಿತ್ಯತ್ವದ ರಾಜ್ಯಕ್ಕೆ ಪ್ರವೇಶಿಸುತ್ತೀರಿ. So on a premillennial model, ಈ 1000 ವರ್ಷಗಳ ಆಳ್ವಿಕೆಗಿಂತ ಪೂರ್ವ ಎಂಬುದಾಗಿ ಹೇಳುವಂತಹ ಮಾದರಿಯಲ್ಲಿ there are 2 stages to the second coming. ಎರಡನೇ ಬರೋಣಕ್ಕೆ 2 ಘಟ್ಟಗಳಿವೆ. One is the rapture.
ಒಂದು ಎತ್ತಲ್ಪಡುವಿಕೆ, this is the rapture, ಇದು ಎತ್ತಲ್ಪಡುವಿಕೆ. and then the second one is the second advent or the second coming. ಎರಡನೇದಾಗಿರುವಂತದ್ದು ಎರಡನೇ ಘಟ್ಟ ಅಥವಾ ಎರಡನೇ ಬರೋಣ. And the establishment of the kingdom also happens in 2 stages. 1000 ವರ್ಷಗಳ ಆಳ್ವಿಕೆಯೂ ಸಹ ಅಥವಾ ರಾಜ್ಯದ ಸ್ಥಾಪನೆಯೂ ಸಹ 2 ಘಟ್ಟಗಳಲ್ಲಿ ನಡೆಯುವಂತದ್ದಾಗಿದೆ. One is the millennial kingdom, ಒಂದು 1000 ವರ್ಷಗಳ ಆಳ್ವಿಕೆಯ ರಾಜ್ಯ, and then comes the eternal kingdom. ನಂತರ ನಿತ್ಯತ್ವದ ರಾಜ್ಯ ಎಂಬುದಾಗಿ ಬರುತ್ತದೆ. And this is called premillennialism. ಇದು ಪ್ರೀ ಮಿಲೇನಿಯಲಿಸಂ ಎಂಬುದಾಗಿ ಕರೆಯುತ್ತೇವೆ. I believe the Bible is very clear about premillennialism. ನಾನು ನಂಬುವಂತದ್ದು ಏನೆಂದ್ರೆ ದೇವರ ವಾಕ್ಯವು ಪ್ರೀ ಮಿಲೇನಿಯಲಿಸಂ ನ ಕುರಿತಾಗಿ ಬಹಳ ಸ್ಪಷ್ಟವಾಗಿದೆ. And we will be teaching that in these sessions. ಅದನ್ನೇ ನಾವು ಈ ಸಂದೇಶಗಳಲ್ಲಿ ಕಲಿಸುತ್ತೇವೆ. Now, when we look at the time of the rapture, when the rapture will happen with reference to the tribulation, ನಾವು ಎತ್ತಲ್ಪಡುವಿಕೆ ಕುರಿತಾಗಿ ನಾವು ನೋಡುವಾಗ, ಎತ್ತಲ್ಪಡುವಿಕೆ ಅಥವಾ ಆ ಒಂದು ಸಂಕಟ ಕಾಲಕ್ಕೆ ಸೂಚಕವಾಗಿ ಎತ್ತಲ್ಪಡುವಿಕೆ ಸಮಯವನ್ನು ನೋಡುವಾಗ, there are 5 tribulational views. ಅಲ್ಲಿ ಸಂಕಟ ಕಾಲದ 5 ದೃಷ್ಟಿಕೋನಗಳಿವೆ. 5 views about the rapture with reference to the tribulation. ಸಂಕಟ ಕಾಲಕ್ಕೆ ಉಲ್ಲೇಖಿಸಿ ಎತ್ತಲ್ಪಡುವಿಕೆಯ ಕುರಿತಾಗಿ 5 ದೃಷ್ಟಿಕೋನಗಳನ್ನು ನಾವು ನೋಡ್ತೇವೆ. Okay, now this is the tribulation period, 7 years. ಇದು ಈ 7 ವರ್ಷಗಳ ಕಾಲ ಸಂಕಟ ಕಾಲ. Then you have the millennial kingdom. ನಂತರ 1000 ವರ್ಷಗಳ ರಾಜ್ಯ ಇದೆ. So this is a premillennial model. ಇದು 1000 ವರ್ಷಗಳ ಆಳ್ವಿಕೆಯ ಪೂರ್ವದ ಮಾದರಿ. Within the premillennial model, you have 5 views of tribulation. ಈ 1000 ವರ್ಷಗಳ ಆಳ್ವಿಕೆಯ ಪೂರ್ವದ ಮಾದರಿಯಲ್ಲಿ ಎತ್ತಲ್ಪಡುವಿಕೆ ಕುರಿತಾಗಿ ಅಥವಾ ಸಂಕಟ ಕಾಲದ ಕುರಿತಾಗಿ 5 ದೃಷ್ಟಿಕೋನಗಳಿವೆ. Here is the rapture. ಇಲ್ಲಿ ಎತ್ತಲ್ಪಡುವಿಕೆ. When the rapture happens, with reference to the tribulation, will give rise to 5 different views on a premillennial model. 1000 ವರ್ಷಗಳ ಆಳ್ವಿಕೆಯ ಪೂರ್ವದ ಸಿದ್ಧಾಂತದಲ್ಲಿ ಎತ್ತಲ್ಪಡುವಿಕೆ ಆದಂತಹ ಸಮಯದಲ್ಲಿ ಸಂಕಟ ಕಾಲಕ್ಕಿರುವಂತಹ ಒಂದು ಸೂಚಕ್ಯದಲ್ಲಿ ಅಥವಾ ಒಂದು ಉಲ್ಲೇಖದಲ್ಲಿ 5 ದೃಷ್ಟಿಕೋನಗಳಿವೆ. Number 1 ಮೊದಲನೇದು is called the pre-tribulational rapture. ಮೊದಲನೇ ಒಂದು ಅಂಶ ಸಂಕಟ ಕಾಲ ಪೂರ್ವ ಒಯ್ಯಲ್ಪಡುವಿಕೆ, which means after the rapture and immediately after it, you have a 7-year tribulation period. ಒಯ್ಯಲ್ಪಡುವಿಕೆ ಅಥವಾ ಎತ್ತಲ್ಪಡುವಿಕೆಯ ನಂತರ ತಕ್ಷಣದಲ್ಲಿಯೇ 7 ವರ್ಷಗಳ ಕಾಲ ಸಂಕಟ ಕಾಲವಿದೆ. It's called a pre-tribulation rapture because the rapture happens before or pre-tribulation. ಇದನ್ನ ಸಂಕಟ ಕಾಲ ಪೂರ್ವ ಒಯ್ಯಲ್ಪಡುವಿಕೆ ಅಥವಾ ಎತ್ತಲ್ಪಡುವಿಕೆ ಎಂಬುದಾಗಿ ನಾವು ನೋಡ್ತೇವೆ. ಯಾಕೆಂದ್ರೆ ಇದು ಸಂಕಟ ಕಾಲ ಪ್ರಾರಂಭವಾಗುವುದಕ್ಕಿಂತ ಮುಂಚಿತವಾಗಿಯೇ ಸಭೆಯು ಎತ್ತಲ್ಪಡುತ್ತದೆ. So this is the rapture, and 7 years later there is a second advent where Jesus comes back with the saints to establish the kingdom. ಎತ್ತಲ್ಪಡುವಿಕೆ 7 ವರ್ಷಗಳ ನಂತರ ಎರಡನೇ ಘಟ್ಟ ನಡೆಯುವಂತಹ ಸಮಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ದೇವಜನರೊಟ್ಟಿಗೆ ಇಳಿದು ಬಂದು ತನ್ನ 1000 ವರ್ಷಗಳ ಆಳ್ವಿಕೆಯನ್ನ ಇಲ್ಲಿ ಸ್ಥಾಪಿಸುತ್ತಾನೆ. So remember this, that is called pre-tribulation rapture because it happens before the tribulation. ಇದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಇದು ಆ ಸಂಕಟ ಕಾಲ ಪೂರ್ವ ಎತ್ತಲ್ಪಡುವಿಕೆ ಎಂಬುದಾಗಿ ನೋಡ್ತೇವೆ. ಯಾಕೆಂದ್ರೆ ಈ ಒಂದು ಎತ್ತಲ್ಪಡುವಿಕೆಯು ಸಂಕಟ ಕಾಲ ಆಗೋದಕ್ಕಿಂತ ಮುಂಚಿತವಾಗಿ ನಡೆಯುವಂತದ್ದಾಗಿದೆ. ನಾಳೆ ಇಲ್ಲ ನಾಡಿದ್ದು. Okay, then you have mid-tribulational rapture. ನಂತರ ನಾವು ನೋಡ್ತೇವೆ ಆ ಒಂದು ಸಂಕಟ ಕಾಲ ಮಧ್ಯದ ಎತ್ತಲ್ಪಡುವಿಕೆ. This does not have many followers. ಇದಕ್ಕೆ ಅನೇಕ ಹಿಂಬಾಲಕರಿಲ್ಲ. They teach that after the 3.5 years of tribulation, the church will be raptured. ಅವರು ಬೋಧನೆ ಮಾಡುವಂತದ್ದು ಏನಂದ್ರೆ ಸಂಕಟ ಕಾಲದ 3 ವರ್ಷಗಳಾದ ನಂತರ ಸಭೆಯು ಒಯ್ಯಲ್ಪಡುತ್ತದೆ. Okay, so the church will go through half of tribulation or the first part of tribulation. ಅವ್ರು ಹೇಳುವಂತ ಮಾತೇನೆಂದ್ರೆ ಸಭೆಯು ಮೊದಲಿನ ಅರ್ಧ ಭಾಗದ ಸಂಕಟ ಕಾಲದ ಅರ್ಧ ಭಾಗದಲ್ಲಿ ಸಭೆಯು ಹಾದು ಹೋಗುತ್ತದೆ. And in the middle of tribulation, the church will be raptured.
ಸಂಕಟ ಕಾಲದ ಮಧ್ಯದಲ್ಲಿ ಸಭೆಯು ಎತ್ತಲ್ಪಡುತ್ತದೆ. And the church will be in heaven for 3.5 years and will come back with the Lord to establish the kingdom. ಸಭೆಯು ಕರ್ತನ ಜೊತೆಯಲ್ಲಿ 3.5 ವರ್ಷಗಳ ಕಾಲದ ನಂತರ ಬಂದು ಇಲ್ಲಿ 1000 ವರ್ಷಗಳ ಆಳ್ವಿಕೆಯನ್ನ ಸ್ಥಾಪಿಸುವಂತದಾಗಿದೆ. So since they believe in a rapture that is in the middle of tribulation period, it's called mid-trib rapture. ಅವರು ಸಂಕಟ ಕಾಲದ ಮಧ್ಯದಲ್ಲಿ ಸಭೆ ಎತ್ತಲ್ಪಡುತ್ತದೆ ಎಂಬುದಾಗಿ ನಂಬುವುದರಿಂದ ಅವರನ್ನ ಸಂಕಟ ಕಾಲ ಮಧ್ಯ ಸಭೆ ಎತ್ತಲ್ಪಡುವಂತವರು ಎಂಬುದಾಗಿ ನಂಬುವಂತರಾಗಿದ್ದಾರೆ. Then you have something called post-tribulational rapture. ಇನ್ನೊಂದು ವಿಷಯವಿದೆ, ಅದನ್ನ ಸಂಕಟ ಕಾಲದ ನಂತರದಲ್ಲಿ ಸಭೆ ಎತ್ತಲ್ಪಡುವಿಕೆ ಎಂಬುದಾಗಿ ಕರೀತಾರೆ. They teach that the church will go through all of tribulation. ಅವರು ಕಲಿಸುವಂತದ್ದೇನೆಂದ್ರೆ ಸಭೆಯು ಎಲ್ಲಾ ಸಂಕಟ ಕಾಲದ ಎಲ್ಲಾ ಅವಧಿಯನ್ನ ಹಾದು ಹೋಗ್ತದೆ. And for them, the rapture and the second advent is one single event. ಅವರಿಗೆ one second please brother. The rapture and the second advent both are one single event. ಅವರಿಗೆ ಎತ್ತಲ್ಪಡುವಿಕೆ ಮತ್ತು ಎರಡನೇ ಒಂದು ಘಟ್ಟ ಎರಡು ಸಹ ಒಂದೇ ಘಟನೆಯಾಗಿದೆ. So they teach that the church after the tribulation will be caught up in the air to meet with the Lord. ಅವರು ಕಲಿಸುವಂತದ್ದೇನೆಂದ್ರೆ ಸಭೆಯು ಸಂಕಟ ಕಾಲದ ನಂತರ ಕರ್ತನನ್ನು ಸಂಧಿಸುವುದಕ್ಕೋಸ್ಕರವಾಗಿ ಒಯ್ಯಲ್ಪಡುತ್ತದೆ. And then immediately the church will come back with the Lord to establish the kingdom. ನಂತರ ತಕ್ಷಣವೇ ಸಭೆಯು ಕ್ರಿಸ್ತನ ಜೊತೆಯಲ್ಲಿ ಹಿಂದಿರುಗಿ ಬಂದು ಇಲ್ಲಿ 1000 ವರ್ಷಗಳ ಆಳ್ವಿಕೆಯನ್ನ ಸ್ಥಾಪಿಸುತ್ತದೆ. And since they believe the rapture happens post-tribulation or after the tribulation, it is called post-tribulational rapture. ಅವರು ಹೇಳುವಂತ ಮಾತೇನೆಂದ್ರೆ ಸಭೆಯು ಸಂಕಟ ಕಾಲದ ನಂತರ ಎತ್ತಲ್ಪಡುವುದರಿಂದ ಇದು ಸಂಕಟ ಕಾಲದ ನಂತರ ಒಯ್ಯಲ್ಪಡುವಿಕೆ ಎಂಬುದಾಗಿ ಕರೀತಾರೆ. And there are several in our churches who teach this. ಅನೇಕರು ನಮ್ಮ ಸಭೆಗಳಲ್ಲಿ ಇದನ್ನು ಕಲಿಸುವಂತವರಿದ್ದಾರೆ. Next, there is something called partial rapture. ಇನ್ನು ಒಂದು ವಿಷಯವನ್ನು ನೋಡ್ತೇವೆ, ಭಾಗಶಃ ಒಯ್ಯಲ್ಪಡುವಿಕೆ. They teach that there will be several raptures. ಅವರು ಕಲಿಸುವಂತದ್ದು ಏನೆಂದ್ರೆ ಅನೇಕ ಎತ್ತಲ್ಪಡುವಿಕೆಗಳಿವೆ ಎಂಬುದಾಗಿ ಹೇಳ್ತಾರೆ. See so many raptures in the tribulation period. ಸಂಕಟ ಕಾಲದಲ್ಲಿ ಅನೇಕ ಎತ್ತಲ್ಪಡುವಿಕೆ ಇದೆ ಎಂಬುದಾಗಿ ಅವರು ಹೇಳ್ತಾರೆ. Some people will be raptured before the tribulation. ಕೆಲವು ಜನರು ಸಂಕಟ ಕಾಲಕ್ಕಿಂತ ಮುಂಚಿತವಾಗಿ ಎತ್ತಲ್ಪಡುತ್ತಾರೆ. Some during the tribulation. ಇನ್ನು ಕೆಲವರು ಸಂಕಟ ಕಾಲದ ಅವಧಿಯಲ್ಲಿ ಎತ್ತಲ್ಪಡುತ್ತಾರೆ. And some after the tribulation. ಇನ್ನು ಕೆಲವರು ಸಂಕಟ ಕಾಲದ ನಂತರ ಎತ್ತಲ್ಪಡುತ್ತಾರೆ. So each rapture removes from the earth faithful saints. ಪ್ರತಿಯೊಂದು ಎತ್ತಲ್ಪಡುವಿಕೆಯೂ ಸಹ ಭೂಮಿಯ ಮೇಲಿರುವಂತಹ ನಂಬಿಗಸ್ತರಾದಂತಹ ದೇವ ಜನರನ್ನ ತೆಗೆದುಹಾಕುತ್ತದೆ. So that's what they teach in partial rapture theory. ಅವರು ಈ ಒಂದು ಭಾಗಶಃ ಎತ್ತಲ್ಪಡುವಿಕೆ ಎನ್ನುವಂತ ಸಮಯದಲ್ಲಿ ಅವರು ಈ ರೀತಿಯಾಗಿ ಬೋಧಿಸುತ್ತಾರೆ. Partial rapture theory. ಭಾಗಶಃ ಒಯ್ಯಲ್ಪಡುವ ಥಿಯರಿ. Then you have something called pre-wrath rapture. ಇನ್ನೊಂದು ವಿಷಯ ಇದೆ, ಉಗ್ರ ಪೂರ್ವ ಒಯ್ಯಲ್ಪಡುವಿಕೆ. They say that the church will go through most of tribulation. ಅವರು ಹೇಳುವಂತದ್ದೇನೆಂದ್ರೆ ಸಭೆಯು ಬಹಳಷ್ಟು ಸಂಕಟ ಕಾಲದಲ್ಲಿ ಹಾದು ಹೋಗುತ್ತದೆ. And then they will be raptured before God's wrath or the day of the Lord comes in the last 18 months of tribulation. ಅವರು ಹೇಳುವಂತ ಮಾತೇನೆಂದ್ರೆ ಕೊನೆಯ 18 ತಿಂಗಳಲ್ಲಿ ಅಥವಾ 18 ತಿಂಗಳಲ್ಲಿ ಕರ್ತನ ಅಥವಾ ದೇವರ ಉಗ್ರತೆಯು ಬಹಳವಾದ ಉಗ್ರತೆಯು ಬರುವುದಕ್ಕಿಂತ ಮುಂಚಿತವಾಗಿ ಅವರು ಒಯ್ಯಲ್ಪಡುತ್ತಾರೆ. The church will be raptured is what they teach. ಅವರು ಹೇಳುವಂತದ್ದೇನೆಂದ್ರೆ ಸಭೆ ಎತ್ತಲ್ಪಡುತ್ತದೆ ಎಂಬುದಾಗಿ ಕಲಿಸುತ್ತಾರೆ. So these are the 5 views of tribulation on a premillennial model. ಈ 1000 ವರ್ಷಗಳ ಆಳ್ವಿಕೆ ಪೂರ್ವ ಎಂಬುದಾಗಿರುವಂತಹ ಮಾದರಿಯಲ್ಲಿರುವಂತಹ ಎತ್ತಲ್ಪಡುವಿಕೆಯ ವಿಷಯದಲ್ಲಿ ಈ 5 ದೃಷ್ಟಿಕೋನಗಳನ್ನ ಇರುವಂತದ್ದಾಗಿದೆ. Number 1 ಮೊದಲನೇದು is a pre-tribulational rapture, ಸಂಕಟ ಪೂರ್ವ ಒಯ್ಯಲ್ಪಡುವಿಕೆ, which means the rapture happens before the tribulation. ಅದರ ಅರ್ಥ ಆ ಸಂಕಟ ಕಾಲ ಆಗುವುದಕ್ಕಿಂತ ಮುಂಚಿತವಾಗಿಯೇ ಎತ್ತಲ್ಪಡುವಿಕೆ ನಡೆಯುವಂತದ್ದಾಗಿದೆ. The second theory is a mid-tribulational rapture. The rapture happens in the middle of tribulation.
ಎರಡನೇ ಥಿಯರಿ ಸಂಕಟ ಕಾಲ ಮಧ್ಯದಲ್ಲಿ ಒಯ್ಯಲ್ಪಡುವಿಕೆ ಎಂಬುದಾಗಿ ಹೇಳುತ್ತಾರೆ. ಅದರ ಅರ್ಥವೇನೆಂದ್ರೆ ಸಂಕಟ ಕಾಲ ನಡೆಯುವಂತಹ ಸಮಯದಲ್ಲಿ ಅದರ ಮಧ್ಯದಲ್ಲಿ ಸಭೆಯು ಒಯ್ಯಲ್ಪಡುತ್ತದೆ. Can you see the screen now? No, brother. Okay, just a moment. I'll share it. Okay. Okay, sorry about that. Can you see it now? Okay. All right. So that's mid-tribulational rapture, where they teach that the rapture happens in the middle of tribulation. ಅದು ಸಂಕಟ ಕಾಲ ಮಧ್ಯ ಒಯ್ಯಲ್ಪಡುವಿಕೆ ಎಂಬುದಾಗಿ ನೋಡ್ತೇವೆ. ಅವರು ಕಲಿಸುವಂತ ವಿಷಯವೇನೆಂದ್ರೆ ಸಂಕಟ ಕಾಲದ ಮಧ್ಯದಲ್ಲಿ ಸಭೆಯು ಎತ್ತಲ್ಪಡುತ್ತದೆ ಎಂಬುದಾಗಿ. Then there are people who teach post-tribulational rapture. For them, the rapture and the second advent is one single event. ಇನ್ನು ಕೆಲವರು ಕಲಿಸುವಂತ ಮಾತೇನೆಂದ್ರೆ ಸಭೆಯು ಸಂಕಟ ಕಾಲದ ನಂತರದಲ್ಲಿ ಎತ್ತಲ್ಪಡುತ್ತದೆ ಎಂಬುದಾಗಿ. ಅವರು ಒಯ್ಯಲ್ಪಡುವಿಕೆ ಮತ್ತು 1000 ವರ್ಷಗಳ ಆಳ್ವಿಕೆ ಎರಡು ಸಹ ಅಥವಾ ಎರಡನೇ ಘಟ್ಟ ಎರಡು ಸಹ ಒಂದೇ ಅವಧಿ ಎಂಬುದಾಗಿ ಅವರು ಹೇಳ್ತಾರೆ. And they believe and teach that the church will go through all of tribulation. ಅವರು ನಂಬುವಂತದ್ದು ಮತ್ತು ಕಲಿಸುವಂತದ್ದು ಏನೆಂದ್ರೆ ಸಭೆಯು ಸಂಕಟ ಕಾಲದ ಸಂಪೂರ್ಣ ಅವಧಿಯನ್ನು ಹಾದು ಹೋಗುತ್ತದೆ. Then you have partial rapture theory. ನಂತರ ಭಾಗಶಃ ಎತ್ತಲ್ಪಡುವಿಕೆ ಥಿಯರಿ ಇದೆ. They believe that faithful saints will be gradually in sections removed all throughout tribulation. ಸಂಕಟ ಕಾಲದ ಸಂಪೂರ್ಣವಾದಂತಹ ಅವಧಿಯಲ್ಲಿ ನಂಬಿಗಸ್ತರಾದಂತಹ ದೇವ ಜನರು ಹಂತ ಹಂತವಾಗಿ ಅವರು ಒಯ್ಯಲ್ಪಡುತ್ತಾ ಇರ್ತಾರೆ. And then you have something called a pre-wrath rapture. ಇನ್ನೊಂದು ವಿಷಯ ನೋಡ್ತೇವೆ, ಉಗ್ರತೆಯ ಪೂರ್ವ ಒಯ್ಯಲ್ಪಡುವಿಕೆ. And they teach that before the last 18 months of tribulation, when God's wrath will be poured out, the church will be raptured. ಕೊನೆಯ 18 ತಿಂಗಳುಗಳ ಅವಧಿಯಲ್ಲಿ ದೇವರ ಉಗ್ರತೆಯು ಒಯ್ಯಲ್ಪಡುವಂತಹ ಸಮಯದಲ್ಲಿ ಸಭೆಯು ಒಯ್ಯಲ್ಪಡುತ್ತದೆ ಅಥವಾ ಎತ್ತಲ್ಪಡುತ್ತದೆ. Okay. Now, when you talk about millennium, ನೀವು 1000 ವರ್ಷಗಳ ಆಳ್ವಿಕೆಯ ಕುರಿತಾಗಿ ಮಾತನಾಡುವಾಗ there are 3 views on the millennium. 1000 ವರ್ಷಗಳ ಆಳ್ವಿಕೆಯ ಕುರಿತಾಗಿ 3 ದೃಷ್ಟಿಕೋನಗಳಿವೆ. Millennialism, 1000 ವರ್ಷಗಳ ಕಾಲ ಇಲ್ಲ ಎಂಬುದಾಗಿ ಹೇಳುವಂತವರು, post millennialism, 1000 ವರ್ಷಗಳ ಕಾಲ ನಂತರ ಎಂಬುದಾಗಿ ಹೇಳುವಂತವರು, premillennialism. 1000 ವರ್ಷಗಳ ಕಾಲದ ಪೂರ್ವ ಎಂಬುದಾಗಿ ಹೇಳುವಂತವರು. When you look at tribulation views on a premillennial model, ನೀವು ಸಂಕಟ ಕಾಲವನ್ನ 1000 ವರ್ಷಗಳ ಕಾಲದ ಪೂರ್ವ ಎಂಬ ದೃಷ್ಟಿಕೋನದಲ್ಲಿ ನೋಡುವಾಗ there are 5 views of tribulation or 5 views of rapture. ಎತ್ತಲ್ಪಡುವಿಕೆ ಕುರಿತಾಗಿ 5 ದೃಷ್ಟಿಕೋನಗಳಿವೆ. ಸಂಕಟ ಕಾಲದ ಕುರಿತಾಗಿ 5 ದೃಷ್ಟಿಕೋನಗಳಿವೆ. And we just saw all 5 of them now. ಈಗಾಗಲೇ ನಾವು ಆ ಎಲ್ಲ 5 ವಿಷಯಗಳನ್ನ ಅಥವಾ 5 ದೃಷ್ಟಿಕೋನಗಳನ್ನ ನೋಡಿದ್ದೇವೆ. So don't get confused here. 3 views of millennium, 5 views of rapture. ಅದರ ಕುರಿತಾಗಿ ನೀವು ಗಲಿಬಿಲಿಗೊಳ್ಳಬೇಡ್ರಿ. 1000 ವರ್ಷಗಳ ಆಳ್ವಿಕೆ ಕುರಿತಾಗಿ 3 ದೃಷ್ಟಿಕೋನಗಳು, ಎತ್ತಲ್ಪಡುವಿಕೆಯ ವಿಷಯವಾಗಿ 5 ದೃಷ್ಟಿಕೋನಗಳು. Okay. Now, what do we believe and teach here? ಇಲ್ಲಿ ನಾವು ಏನ್ ನಂಬುತ್ತೇವೆ ಮತ್ತು ಉಪದೇಶ ಮಾಡ್ತೇವೆ? Among all these views, what do we believe and teach? ಎಲ್ಲಾ ದೃಷ್ಟಿಕೋನಗಳಲ್ಲಿ ನಾವು ಯಾವುದನ್ನು ನಂಬುತ್ತೇವೆ ಮತ್ತು ಉಪದೇಶ ಮಾಡ್ತೇವೆ? We believe in the premillennial and pre-tribulational model. ನಾವು 1000 ವರ್ಷಗಳ ಪೂರ್ವ ಮತ್ತು ಸಂಕಟ ಕಾಲ ಪೂರ್ವದ ಮಾದರಿಯನ್ನು ನಂಬುತ್ತೇವೆ. I believe it is consistent with the teaching of the scriptures. ಇದು ದೇವರ ವಾಕ್ಯಕ್ಕೆ ಸರಿಯಾದಂತ ರೀತಿಯಲ್ಲಿ ಹದವಾದಂತದ್ದೆಂಬುದಾಗಿ ನಾನು ನಂಬುತ್ತೇನೆ. So when I say I'm a premillennialist, ನಾನು 1000 ವರ್ಷಗಳ ಪೂರ್ವದವನು ಎಂಬುದಾಗಿ ಹೇಳುವಾಗ I believe there's a literal 1000 years reign of Christ. ಅದರ ಅರ್ಥವೇನೆಂದ್ರೆ 1000 ವರ್ಷಗಳ ಅಥವಾ ಅಕ್ಷರಶಃವಾದಂತ 1000 ವರ್ಷಗಳ ಆಳ್ವಿಕೆ ಇದೆ ಎಂಬುದಾಗಿ ನಂಬುತ್ತೇನೆ. And also that the second coming of Christ happens before the millennium. ಮತ್ತು ಹಾಗೆಯೇ ಕ್ರಿಸ್ತನ ಎರಡನೇ ಬರೋಣವು ಅಥವಾ ಎರಡನೇ ಘಟ್ಟವು 1000 ವರ್ಷಗಳ ಆಳ್ವಿಕೆಗಿಂತ ಮುಂಚಿತವಾಗಿ ಆಗುವಂತದ್ದೆಂಬುದಾಗಿ ನಂಬುವಂತವನು. That's why I'm a premillennialist. I believe the second coming happens before the millennium, premillennium.
ಆದ್ದರಿಂದ 1000 ವರ್ಷಗಳ ಪೂರ್ವದವನು ಎಂಬುದಾಗಿ ನಾನು ಹೇಳಲ್ಪಡುತ್ತೇನೆ. ಯಾಕೆಂದ್ರೆ ಸಭೆಯು ಒಯ್ಯಲ್ಪಡುವಂತದ್ದು 1000 ವರ್ಷಗಳ ಆಳ್ವಿಕೆಗಿಂತ ಮುಂಚಿತವಾಗಿ. Now, I'm also a pre-tribulationalist, and I teach that because I believe that the rapture happens before the tribulation. ಹಾಗೆಯೇ ನಾನು ಸಂಕಟ ಕಾಲ ಪೂರ್ವದವಾಗಿ ನಾನು ಹೇಳಿಕೊಳ್ಳಲ್ಪಡುವಾಗ ನಾನು ಕಲಿಸುವಂತ ವಿಷಯವೇನೆಂದ್ರೆ ಸಭೆಯು ಸಂಕಟ ಕಾಲಕ್ಕಿಂತ ಮುಂಚಿತವಾಗಿಯೇ ಒಯ್ಯಲ್ಪಡುತ್ತದೆ ಎಂಬುದಾಗಿ ನಾನು ಉಪದೇಶ ಮಾಡುವಂತವನಾಗಿದ್ದೇನೆ. So we will be teaching premillennial, pre-tribulational theory of eschatology. ನಾವು ಭವಿಷ್ಯತ್ ಶಾಸ್ತ್ರದ 1000 ವರ್ಷಗಳ ಪೂರ್ವ ಮತ್ತು ಸಂಕಟ ಕಾಲ ಪೂರ್ವದ ವಿಷಯದಲ್ಲಿ ನಾವು ಸಭೆ ಎತ್ತಲ್ಪಡುತ್ತದೆ ಎಂಬುದಾಗಿ ನಾವು ಉಪದೇಶ ಮಾಡುವಂತವರಾಗಿದ್ದೇವೆ. Now, why do I believe in a pre-tribulational rapture? ನಾನು ಯಾಕೆ ಸಂಕಟ ಕಾಲ ಪೂರ್ವದಲ್ಲಿ ಎತ್ತಲ್ಪಡುವಿಕೆ ನಡೆಯುತ್ತದೆ ಎಂಬುದಾಗಿ ನಾನು ನಂಬುತ್ತೇನೆ. There are so many evidences that we can give from the New Testament. ಹೊಸ ಒಡಂಬಡಿಕೆಯಿಂದ ಅನೇಕ ರೀತಿಯಾದಂತಹ ಪುರಾವೆಗಳನ್ನ ನಾವು ಕೊಡಬಹುದು. But we don't have time for all of that. ಅದೆಲ್ಲದಕ್ಕೋಸ್ಕರವಾಗಿ ನಮ್ಮ ಮುಂದೆ ಸಮಯ ಇಲ್ಲ. Let me give you a few of them, but let me first begin with a grammatical argument. ನಾನು ಅವುಗಳಲ್ಲಿ ಕೆಲವನ್ನ ಕೊಡ್ತೇನೆ, ಆದ್ರೆ ಸ್ವಲ್ಪ ಆ ಒಂದು ವ್ಯಾಕರಣಬದ್ಧವಾದಂತಹ ವಾದಕ್ಕೆ ನಾವು ಹೋಗೋಣ. Now, there are several prepositions in Greek. ಗ್ರೀಕ್ ಭಾಷೆಯಲ್ಲಿ ಅನೇಕ ಪ್ರಿಪೋಸಿಷನ್ಸ್ ಇದೆ. One of them is called peri. ಅವುಗಳಲ್ಲಿ ಒಂದು ಪೇರಿ ಎಂಬುದಾಗಿರುವಂತದ್ದು. Peri means around. ಪೇರಿ ಎಂಬುದಾಗಿ ನೋಡುವಾಗ ಸುತ್ತಲೂ. So that's the Greek word from where we get the English word perimeter. ಅದು ಗ್ರೀಕ್ ಪದವಾಗಿದೆ. ಇಂಗ್ಲಿಷ್ ಭಾಷೆಯಲ್ಲಿ ಪೆರಿಮೀಟರ್ ಎಂಬುದಾಗಿ ಅಥವಾ ಸುತ್ತಳತೆ ಎಂಬುದಾಗಿ ನೋಡ್ತೇವೆ. No, brother. What I meant is, peri is the Greek word from where we get the English word perimeter, which means around. ಪೆರಿ ಅನ್ನುವಂಥದ್ದು ಗ್ರೀಕ್ ಪದ, ಅದರಿಂದಲೇ ನಮಗೆ ಇಂಗ್ಲಿಷ್ ಪದ ಪೆರಿಮೀಟರ್ ಎಂಬುದಾಗಿ ಬಂದಂತದ್ದಾಗಿದೆ. ಅದರ ಅರ್ಥವೇನೆಂದ್ರೆ ಸುತ್ತಲೂ ಎಂಬುದಾಗಿ. Okay, peri means around. ಪೆರಿ ಅಂದ್ರೆ ಸುತ್ತಲೂ ಎಂಬುದಾಗಿ. Then you have the Greek word eis. ಗ್ರೀಕ್ ಭಾಷೆಯಲ್ಲಿ ಇನ್ನೊಂದು ಪದ ಇದೆ, ಐಸ್ ಎಂಬುದಾಗಿ. That preposition means into, to go into something. ಅದಕ್ಕಿರುವಂತಹ ಪ್ರಿಪೋಸಿಷನ್ ಇರುವಂತಹ ಪದ ಪ್ರಯೋಗ ಏನಂದ್ರೆ ಇಂಟು ಅಥವಾ ಯಾವುದರ ಒಳಗೆ ಹೋಗುವಂಬುದಾಗಿರುವಂತದ್ದು. Okay. The third one is the word dia, which means through, to go through something and come out on the other side. ಮತ್ತೊಂದು ಪದ ಪ್ರಯೋಗ ಡಿಯಾ ಎನ್ನುವುದಾಗಿರುವಂತದ್ದು. ಅದರ ಅರ್ಥವೇನೆಂದ್ರೆ ಥ್ರೂ, ಯಾವುದಾದ್ರೂ ಒಂದರ ಮುಖಾಂತರವಾಗಿ ಹಾದು ಹೋಗಿ ಇನ್ನೊಂದರ ಮುಖಾಂತರವಾಗಿ ಹೊರಗೆ ಬಾ ಎಂಬುದಾಗಿ ಅದರ ಅರ್ಥ. Or you enter one side of it and come out on the other side. You go through it. ಇನ್ನೊಂದು ಭಾಷೆಯಲ್ಲಿ ಹೇಳುದ ಅಥವಾ ಇನ್ನೊಂದು ಮಾತಿನಲ್ಲಿ ಹೇಳಬೇಕಾದ್ರೆ ಒಂದರ ಮುಖಾಂತರವಾಗಿ ಒಳಗೆ ಹೋಗಿ ಇನ್ನೊಂದರ ಮುಖಾಂತರವಾಗಿ ಹೊರಗೆ ಬರುವಂತದ್ದು. And it is the word dia from where you get the English word diameter. ದಿಯಾ ಎನ್ನುವಂತ ಗ್ರೀಕ್ ಭಾಷೆಯ ಪದದಿಂದ ಇಂಗ್ಲಿಷ್ ಭಾಷೆಯಲ್ಲಿ ಡಯಾಮೀಟರ್ ಎಂಬುದಾಗಿರುವಂತಹ ಪದ ಪ್ರಯೋಗವನ್ನ ನಾವು ಪಡ್ಕೊಳ್ತೇವೆ. So you have peri, which means around. ನಮಗೆ ಪೆರಿ ಅಂದ್ರೆ ಸುತ್ತಲೂ ಎಂಬುದಾಗಿದೆ. Then you have eis, which means into something. ಮತ್ತು ನಮಗೆ ಐಸ್ ಎಂಬುದಾಗಿದೆ, ಅದರ ಅರ್ಥ ಒಂದು ಒಳಗೆ ಎಂಬುದಾಗಿ. Then you have the word dia, which means through something. ಮತ್ತೊಂದು ಪದ ಪ್ರಯೋಗ ಡಿಯಾ ಎಂಬುದಾಗಿರುವಂತದ್ದಿದೆ, ಅದರ ಅರ್ಥವೇನೆಂದ್ರೆ ಮುಖಾಂತರ ಎಂಬುದಾಗಿ. Then you have the word ek, which means from, or out of, or away from something. ಎಕ್ ಎನ್ನುವಂತ ಇನ್ನೊಂದು ಪದ ಪ್ರಯೋಗ ಇದೆ, ಅದರ ಅರ್ಥವೇನೆಂದ್ರೆ ಒಂದರಿಂದ ಹೊರಗೆ. It is away from something, to take it away from something. ಯಾವ್ದಾದ್ರೂ ಒಂದು ವಿಷಯದಿಂದ ಹೊರಕ್ಕೆ ಒಂದನ್ನ ತೆಗೆಯಲ್ಪಡುವಂತ. Okay, the reason why I've taught you all these 4 prepositions in Greek. ಗ್ರೀಕ್ ನಲ್ಲಿರುವಂತ ಈ 4 ಪ್ರೆಪೋಸಿಷನ್ಸ್ ಅನ್ನ ನಾನು ನಿಮ್ಗೆ ಯಾಕೆ ಕಲಿಸಿದ್ದೇನೆಂದ್ರೆ, it'll be useful for us to understand Revelation chapter 3 verse 10. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯದ 10ನೇ ವಚನವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಬಹಳ ಸುಲಭವಾಗ್ತದೆ. Can you look at that verse, brother, please? Yes, brother. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 10ನೇ ವಚನವನ್ನ ನಾವು ಓದಿಕೊಳ್ಳೋಣ.
ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. Okay. Now, Revelation 3:10 is a promise to the church at Philadelphia. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 10ನೇ ವಚನ ಫಿಲದೆಲ್ಫಿಯಾದಲ್ಲಿರುವಂತಹ ಅಥವಾ ಫಿಲದೆಲ್ಫಿಯಕ್ಕೆ ಒಂದು ವಾಗ್ದಾನ. Now listen to me very carefully, please. ದಯಮಾಡಿ ಗಮನ ಇಟ್ಟು ನನ್ನ ಕೇಳಿಸ್ಕೊಳ್ಳಿ. Here is a tribulation period of 7 years. ಇಲ್ಲಿ 7 ವರ್ಷಗಳ ಕಾಲ ಸಂಕಟ ಕಾಲ ಇದೆ. In Revelation 3:10, the word ice or into is not used. ಪ್ರಕಟಣೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ಐಸ್ ಅಥವಾ ಒಳಗೆ ಎನ್ನುವಂತ ಪದ ಉಪಯೋಗಿಸಲ್ಪಟ್ಟಿಲ್ಲ. Which means we will not be taken into tribulation. ಅದರ ಅರ್ಥವೇನೆಂದ್ರೆ ನಾವು ಸಂಕಟ ಕಾಲದ ಒಳಕ್ಕೆ ತೆಗೆದುಕೊಂಡು ಹೋಗಲ್ಪಡುತ್ತೇವೆ ಎನ್ನುವಂತ ಪದ ಉಪಯೋಗಿಸಲ್ಪಟ್ಟಿಲ್ಲ. The word dia or through is not used in Revelation 3:10. ಪ್ರಕಟಣೆ 3:10ನೇ ವಚನದಲ್ಲಿ ದಿಯಾ ಅಥವಾ ಮುಖಾಂತರ ಅಥವಾ ಮೂಲಕ ಎಂಬಂತ ಪದ ಪ್ರಯೋಗವು ಸಹ ಉಪಯೋಗಿಸಲ್ಪಟ್ಟಿಲ್ಲ. Which means the church will not be taken through tribulation. ಅದರ ಅರ್ಥವೇನೆಂದ್ರೆ ಸಭೆಯು ಸಂಕಟ ಕಾಲದ ಮೂಲಕ ಹಾದು ಹೋಗುತ್ತದೆ ಎಂಬುದಾಗಿರುವಂತ ಪದ ಪ್ರಯೋಗ ಉಪಯೋಗಿಸಲ್ಪಟ್ಟಿಲ್ಲ. But the word used there is the word ek. ಅಲ್ಲಿ ಉಪಯೋಗಿಸಲ್ಪಟ್ಟಂತ ಪದ ಎಕ್ ಎನ್ನುವಂತ ಪದ. Which means out of or away from the tribulation. ಅದರ ಅರ್ಥವೇನೆಂದ್ರೆ ಅದರ ಹೊರಗೆ ಅಂದ್ರೆ ಸಂಕಟ ಕಾಲದಿಂದ ದೂರಕ್ಕೆ. So it's a promise to the church at Philadelphia that he will take them away from the period of time that is coming upon the whole world in judgment. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 10ನೇ ವಚನದಲ್ಲಿ ಫಿಲದೆಲ್ಫಿಯಾ ಸಭೆಗೆ ಅದರ ವಾಗ್ದಾನ ಮಾಡುವಂತದ್ದು ಏನಂದ್ರೆ ಭೂಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. So what Jesus is saying is that the church will be raptured before the tribulation. ಇಲ್ಲಿ ಅಂತ ಹೇಳುವಂತ ಮಾತೇನೆಂದ್ರೆ ಸಭೆಯು ಸಂಕಟ ಕಾಲಕ್ಕಿಂತ ಮುಂಚಿತವಾಗಿ ಎತ್ತಲ್ಪಡುತ್ತದೆ. And then they will escape the entire tribulation and they will come back after the tribulation to set up the millennial kingdom. ಅವರು ಇಡೀ ಸಂಕಟ ಕಾಲವನ್ನು ತಪ್ಪಿಸಿಕೊಂಡು ನಂತರ 1000 ವರ್ಷಗಳ ಆಳ್ವಿಕೆಗೆ ಹೋಗಿ ನಂತರ ನಿತ್ಯತ್ವಕ್ಕೆ ಪ್ರವೇಶಿಸುತ್ತಾರೆ. Now this is a very, very strong argument for pre-tribulational theology. ಸಂಕಟ ಪೂರ್ವ ಒಂದು ದೈವಶಾಸ್ತ್ರದಲ್ಲಿ ಇದು ಬಹಳ ಸದೃಢವಾದಂತಹ ಒಂದು ವಾದವಾಗಿದೆ. Because there Jesus is promising the church that he will keep them from the hour of trial that is coming on the whole world. ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿ ಫಿಲದೆಲ್ಫಿಯಾ ಸಭೆಗೆ ಲೋಕದ ಮೇಲೆಲ್ಲ ಬರುವುದಕ್ಕಿರುವಂತಹ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನೆಂದು ವಾಗ್ದಾನ ಮಾಡುತ್ತಾ ಇದ್ದಾನೆ. Now in the Greek there's a definite article that says it is the hour of trial. ಇಲ್ಲಿ ಗ್ರೀಕ್ ಭಾಷೆಯಲ್ಲಿ ಒಂದು ನಿರ್ದಿಷ್ಟವಾದಂತ ಆರ್ಟಿಕಲ್ ಇದೆ, ದಿ ಹವರ್ ಆಫ್ ಟೈಮ್ ಎಂಬುದಾಗಿ ನೋಡ್ತೇವೆ. Which means he is referring to the tribulation period. ಅದರ ಅರ್ಥವೇನೆಂದ್ರೆ ಆತನು ಆ ಒಂದು ಶೋಧನೆಯ ಅಥವಾ ಆ ಒಂದು ಸಂಕಟ ಕಾಲವನ್ನು ಉಲ್ಲೇಖಿಸಿ ಸೂಚಿಸಿ ಹೇಳುತ್ತಾ ಇದ್ದಾನೆ. And where is the hour of trial coming? It is coming upon the whole world. ಶೋಧನೆಯ ಸಮಯದಲ್ಲಿ ಅಂದ್ರೆ ಲೋಕದ ಮೇಲೆಲ್ಲವೂ ಸಹ ಆ ಒಂದು ಶೋಧನೆ ಬರುವಂತದ್ದಾಗಿದೆ. To try those who dwell on the earth. ಭೂಲೋಕದ ಅಥವಾ ಭೂ ನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ. Now the phrase Bulokada or Bunivasigalu is used in the Greek about 120 times in the New Testament. ಭೂನಿವಾಸಿಗಳು ಅಥವಾ ಭೂಲೋಕದ ಎಂಬುದಾಗಿರುವಂತಹ ಪದ ಪ್ರಯೋಗ ಗ್ರೀಕ್ ಹೊಸ ಒಡಂಬಡಿಕೆಯಲ್ಲಿ 120 ಸಾರಿ ಉಪಯೋಗಿಸಲ್ಪಟ್ಟಿದೆ. And always it means the enemies of the church. ಅದು ಯಾವಾಗಲೂ ಕೂಡ ಸಭೆಯ ವಿರೋಧಿಗಳಿಗೋಸ್ಕರವಾಗಿ ಉಪಯೋಗಿಸಲ್ಪಟ್ಟಂತ ಪದ ಪ್ರಯೋಗ. So there is going to be an hour of trial or judgment that is coming upon the whole earth for a 7-year period of time upon the enemies of the church, the wicked people. 7 ವರ್ಷಗಳ ಕಾಲಾವಧಿಯಲ್ಲಿ ಲೋಕದ ಮೇಲೆಲ್ಲ ಆ ಒಂದು ಸಂಕಟ ಕಾಲ ಬರ್ಲಿಕ್ಕಿದೆ. ವಿಶೇಷವಾಗಿ ಸಭೆಯ ವಿರೋಧಿಗಳ ಮೇಲೆ, ಭೂಮಿಯ ಮೇಲೆ ಆ ಒಂದು ಸಂಕಟ ಕಾಲ ಬರ್ಲಿಕ್ಕಿದೆ. And the preposition that is used is ek. I will keep you from that hour. I will take you away from that hour.
ಇಲ್ಲಿ ಉಪಯೋಗಿಸಲ್ಪಟ್ಟಂತ ಪ್ರಿಪೋಸಿಷನ್ ಏನಂದ್ರೆ ಏಕೆಂಬುದಾಗಿ, ಅದರ ಅರ್ಥವೇನೆಂದ್ರೆ ನಿಮ್ಮನ್ನು ಆ ಸಮಯದಲ್ಲಿ, ಆ ಒಂದು ಸಂಕಟದ ಸಮಯದಲ್ಲಿ ತಪ್ಪಿಸಿ ಕಾಪಾಡುವೇನೋ ಅಥವಾ ನಿಮ್ಮನ್ನು ಅದರಿಂದ ಹೊರಕ್ಕೆ ತರುವೇನು. That's a promise given to the church by the Lord Jesus Christ himself. ಕರ್ತನಾದ ಯೇಸು ಕ್ರಿಸ್ತನಿಂದ ತಾನೇ ಈ ಒಂದು ವಾಗ್ದಾನವು ಸಭೆಗೆ ಕೊಡಲ್ಪಟ್ಟಂತದ್ದಾಗಿದೆ. So it's a very strong argument for pre-tribulational rapture. ಸಂಕಟ ಪೂರ್ವ ಬಯಲ್ಪಡುವಿಕೆ ಎಂಬುದಾಗಿ ನಂಬುವಂತವರಿಗೆ ಇದು ಬಹಳ ಸದೃಢವಾದಂತಹ ಒಂದು ವಾದವಾಗಿದೆ. All right, so I will stop right here.